ಡಾಕ್ಟರ್ ಸಂದೀಪ್ ಮುನ್ನಾರಂ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಶಿಲ್ಪಾ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಕಾರ್ಮಿಕರಿಗಾಗಿ ಇರುವಂತಹ ಕಲ್ಯಾಣ ಕಾರ್ಯಕ್ರಮಗಳು, ಆರೋಗ್ಯ ಕಾರ್ಯಕ್ರಮಗಳು, ವಿಶೇಷವಾಗಿ ಪ್ರಧಾನಮಂತ್ರಿಗಳ ಶ್ರಮಯೋಗಿ ಮಾನ್ಧನ್ ಯೋಜನೆ, ಹೀಗೆ ಅವರ ಆರೋಗ್ಯ, ಅದರ ರಕ್ಷಣೆ, ಅವರ ಮಾನಸಿಕ ಆರೋಗ್ಯದ ಒಂದು ನಿರ್ವಹಣೆ, ಈ ಎಲ್ಲದರ ಬಗ್ಗೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಸಂದೀಪ್ ಮುನ್ನಾರಂ ಅವರೇ, ತಾವೇ ವಿಚಾರವನ್ನು ಆರಂಭ ಮಾಡಿ. ಈಗ ಎಲ್ಲರಿಗೂ ಕಾರ್ಮಿಕರ ದಿನ ಶುಭಾಶಯಗಳು ಸರ್. ಈಗ ಫಸ್ಟ್ ನಾವು ನಮ್ಮ ಆರೋಗ್ಯ ಹೆಲ್ತ್ ಹೇಗೆ ಕಾಪಾಡಬೇಕು, ನಮ್ಮ ಮುಖ್ಯ ಕಾರ್ಮಿಕರಿಗೆ ಹೆಲ್ತ್ ಹೇಗೆ ಕಾಪಾಡಬೇಕು ಅನ್ನಂದರೆ ಮುಂಜಾಗ್ರತಾ ಚರ್ಯలు ಹೇಳ್ತೀನಿ. ಸ್ವಲ್ಪ ಸೇಫ್ಟಿ ಮೆಜರ್ಸ್, ಸ್ವಲ್ಪ ಪ್ರಿಕಾಷನರಿ ಮೆಜರ್ಸ್ ಹೇಳ್ತೀನಿ ಸರ್. ಈಗ ಫಸ್ಟ್ ಈ ಮೇ ಡೇ ಅನ್ನಂದರೆ ಕಾರ್ಮಿಕರ ದಿನೋತ್ಸವ ಮೇ ಅಲ್ಲಿ ಬರುತ್ತೆ. ಫಸ್ಟ್ ಮೇ ಅಲ್ಲಿ ಜಾಸ್ತಿ ಬಿಸಿಲು ಇರುತ್ತೆ. ಸೊ ಅವರು ಫಸ್ಟ್ ಡಿಹೈಡ್ರೇಷನ್ ಮತ್ತು ಜ್ಞಾನ ತಪ್ಪಿರುತ್ತೆ, ಹೀಟ್ ಸ್ಟ್ರೋಕ್ ಬರುತ್ತೆ. ಸೊ ಅದೆಲ್ಲ ಪ್ರಿವೆಂಟ್ ಮಾಡಬೇಕು ಅನ್ನಂದರೆ ನಾವೇನೇನು ಮಾಡಬೇಕು, ಸ್ವಲ್ಪ ನೀರು ಜಾಸ್ತಿ ತೊಗೋಬೇಕು, ಸ್ವಲ್ಪ ಮಜ್ಜಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಜ್ಜಿಗೆ ತೊಗೋಬೇಕು, ಸ್ವಲ್ಪ ಎಳ್ನೀರು ತೊಗೋಬೇಕು, ಮತ್ತು ಓ ಆರ್ ಎಸ್ನು ಕಾಪಾಡುತ್ತೆ. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಡಯಾಬಿಟಿಕ್ ಹೈಪರ್ಟೆನ್ಸಿವ್ ಆಗೋ ಪೇಷಂಟ್ಸ್ ಸ್ವಲ್ಪ ಹುಷಾರಾಗಿ ತೊಗೊಳ್ಬೇಕು. ಮತ್ತು ಜ್ಞಾನ ತಪ್ಪಿದೆ ಅವಕಾಶ ಇದೆ ಅಂದರೆ ಸ್ವಲ್ಪ ನೆರಳಿಗೆ ಬನ್ನಿ, ಕರ್ಕೊಂಡು ಬನ್ನಿ ಪೇಷಂಟ್ನಿ. ಸ್ವಲ್ಪ ಬಟ್ಟೆ ಎಲ್ಲ ಟೈಟ್ ಇದೆ ಅಂದರೆ ಸ್ವಲ್ಪ ಲೂಸ್ ಮಾಡಬೇಕು. ಮತ್ತು ಸ್ವಲ್ಪ ಕೈ ಕಾಲಿಗೆ ಸ್ವಲ್ಪ ತಣ್ಣೀರು ಹಾಕಿದೆ ಅಂದರೆ ಅವ್ರಿಗೇನಾಗತ್ತೆ ಅಂದರೆ ಸ್ವಲ್ಪ ಉಸಿರಾಡೋಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಆಮೇಲೆ ನಾವೇನು ಮಾಡಬೇಕು ಅನ್ನಂದರೆ ಸ್ವಲ್ಪ ಓ ಆರ್ ಎಸ್ ಕೊಡಬೇಕು. ಜ್ಞಾನ ತಪ್ಪಿದೆ ಅಂದರೆ ಓ ಆರ್ ಎಸ್ ಕೊಡಬಾರ್ದು. ಯಾಕೆಂದರೆ ಆವಾಗ ಓ ಆರ್ ಎಸ್ಸು ನೀರು ಕೊಟ್ಟಿದೆ ಅಂದರೆ ಆಸ್ಪಿರೇಷನ್ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡಬೇಕು ಅನ್ನಂದರೆ ಆವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಜ್ಞಾನ ತಪ್ಪಿಲ್ಲ ಬಟ್ ಬಿಸಿಲು ಜಾಸ್ತಿ ಇದೆ ಅನ್ನಂದರೆ ಸ್ವಲ್ಪ ನೆರಳು ತೊಗೊಬನ್ನಿ, ಸ್ವಲ್ಪ ಓ ಆರ್ ಎಸ್ ಕೊಟ್ಟಿದೆ ಅಂದರೆ ಅವರು ಸ್ವಲ್ಪ ಆರಾಮಾಗಿರುತ್ತೆ. ನೆಕ್ಸ್ಟ್ ಕೃಷಿ ಕಾರ್ಮಿಕರಿಗೂ ಮೇಯ್ನ್ಲಿ ಪೆಸ್ಟಿಸೈಡ್ಸ್ ಎಕ್ಸ್ಪೋಸ್ ಆಗುತ್ತೆ. ಅನ್ನಂದರೆ ಈ ಪೆಸ್ಟಿಸೈಡ್ಸ್ ಎಲ್ಲ ಹಾಕ್ತಾರೆ ನಮ್ಮ ಫೀಲ್ಡ್ಸಲ್ಲಿ. ಸೊ ಅದನ್ನು ಪೆಸ್ಟಿಸೈಡ್ಸ್ ಆರ್ ಒನ್ ಆಫ್ ದ ರೀಸನ್ ಫಾರ್ ಕ್ಯಾನ್ಸರ್. ಸೊ ನಾವು ಅದೆಲ್ಲ ಪ್ರಿವೆಂಟ್ ಮಾಡಬೇಕು ಅನ್ನಂದರೆ ನಾವೇನು ಮಾಡಬೇಕು ಅನ್ನಂದರೆ ಸ್ವಲ್ಪ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ತೊಗೋಬೇಕು. ಅನ್ನಂದರೆ ಗ್ಲೌಸ್ ಹಾಕಬೇಕು, ಮಾಸ್ಕ್ ಹಾಕಬೇಕು, ಸ್ವಲ್ಪ ಹೆಡ್ ಕ್ಯಾಪ್ ಹಾಕಬೇಕು, ಸ್ವಲ್ಪ ಕ್ಲಾತ್ ಬಟ್ಟೆ ಎಲ್ಲ ಫುಲ್ ಕವರ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಕಿನ್ಗೆ ಎಕ್ಸಿಮಾ ಥರ ಬರುತ್ತೆ. ಆಮೇಲೆ ಅದು ಜಾಸ್ತಿ ಮಾಸ್ಕ್ ಹಾಕಿಲ್ಲ ಅಂದರೆ ಉಸಿರಾಡೋಕ್ಕೆ ತೊಂದರೆ ಆಮೇಲೆ ಬರುತ್ತೆ. ಅದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಮತ್ತು ಐಸ್ ಎಕ್ಸ್ಪೋಜರ್ ಆಗಿದೆ ಅಂದರೆ ಐ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದೊಂದು ತೊಂದರೆ. ಪೆಸ್ಟಿಸೈಡ್ಸ್ ಹಾಕೋ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಹುಷಬೇಕು. ಆಮೇಲೆ ಪೆಸ್ಟಿಸೈಡ್ಸ್ ಹಾಕಿದ ಮೇಲೇನು ಅದೇನು ಮಾಡಬೇಕು ಅನ್ನಂದರೆ ಆ ಬಟ್ಟೆ ಸಪರೇಟ್ ವಾಶ್ ಮಾಡಬೇಕು. ಯಾಕೆಂದರೆ ಆ ಬಟ್ಟೆ ಎಲ್ಲ ಪೆಸ್ಟಿಸೈಡ್ಸ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಸೊ ಅದೇ ಸಪ್ರೇಟ್ ವಾಶ್ ಮಾಡಿದೆ ಅನ್ನಂದರೆ ಚೆನ್ನಾಗಿರುತ್ತೆ. ಮತ್ತು ಕೃಷಿ ಕಾರ್ಮಿಕರಿಗೆ ಮೇಯ್ನ್ಲಿ ಸ್ನೇಕ್ ಬೈಟ್ಸ್ ಜಾಸ್ತಿ, ಹಾವು ಕಚ್ಚಿದೆ ಅಂದರೆ ಏನು ಮಾಡಬೇಕು, ಸ್ವಲ್ಪ ಪಾಯ್ಸನ್ ಸ್ಪ್ರೆಡ್ ಅವಕಾಶ ಕಡಿಮೆ ಇರುತ್ತೆ. ಅದನ್ನು ನಾವು ನೋಡ್ಕೋಬೇಕು. ಅಂದರೆ ಫಸ್ಟ್ ಏನಂದ್ರೆ ರೈಟ್ ಪಾಲಿಸಿಯನ್ನು ಹೇಳ್ತಾರೆ, ರೈಟ್ ರೂಲ್ಸ್ ಏನಂದ್ರೆ ಅನ್ನಂದರೆ ರೀಅಶ್ಯೂರ್. ಸ್ವಲ್ಪ ಹಾವು ಕಚ್ಚಿದೆ ಅಂದರೆ ಪೇಷಂಟ್ನೇ ಸ್ವಲ್ಪ ಏನು ಮಾಡಬೇಕು ಅನ್ನೋದೇ ನಿಧಾನಾಗಿ ಮಾಡಬೇಕು. ಗಾಬರಿ ಆಗಬೇಡಿ, ನಿಧಾನಾಗಿರಿ. ಅವರು ಒಬ್ಬರು ಪೇಷಂಟ್ನೇ ಕರ್ಕೊಂಡು ಬರಬೇಕು. ಯಾವ ಥರ ಕರ್ಕೊಳ್ಬೇಕು, ಏನಂದರೆ ಇಮ್ಮೊಬಿಲೈಸ್ ಅನ್ನಂದರೆ ಆ ಪೇಷಂಟ್ ಕೈಗೋ ಕಾಲ್ಗೋ ಏನಾಗಿದೆ ಅಂದರೆ ಹಾವು ಕಚ್ಚಿದೆ ಅಂದರೆ ಅಲ್ಲಿ ನಾವು ಇಮ್ಮೊಬಿಲೈಸ್ ಮಾಡಬೇಕು. ಅಂದರೆ ಆ ಪಾರ್ಟ್ ಮೂವ್ ಮಾಡಬಾರ್ದು. ಮೂವ್ ಮಾಡಿದೆ ಅಂದರೆ ಜಾಸ್ತಿ ಸ್ಪ್ರೆಡ್ ಅವಕಾಶ ಜಾಸ್ತಿ ಇರುತ್ತೆ. ಮತ್ತು ನಾವೇನು ಮಾಡಬೇಕಂತೆ GH ಅಂದರೆ ಗೆಟ್ ದೆಮ್ ಟು ಹಾಸ್ಪಿಟಲ್. ಸ್ವಲ್ಪ ಹಾಸ್ಪಿಟಲ್ಗೆ ಬೇಗ ಕರ್ಕೊಂಡು ಬರಬೇಕು. ಮತ್ತು ಟಿ ಅನ್ನಂದರೆ ಟೆಲ್ ಯುವರ್ ಡಾಕ್ಟರ್ಸ್ ಅಬೌಟ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್. ನಿಮಗೆ ಏನಾಗತ್ತೆ, ಫಾರ್ ಸಪೋಸು ನಿಮಗೆ ಕೈಕಾಲೆಲ್ಲ ನೋವು ಬರ್ತಾ ಇದೆಯಾ, ಇಲ್ಲ ಒಂದು ಸೈಡ್ ಶರೀರ ವೀಕ್ ಆಗ್ತಾ ಇದೆಯಾ, ಇಲ್ಲ ವಾಂತಿ ಬೇದಿ ಥರ ಬರ್ತಾ ಇದೆಯಾ, ಅಲ್ಲಿ ದೆನ್ ವಿ ಕ್ಯಾನ್ ನೋ. ನಮ್ಮ ಡಾಕ್ಟರ್ಗೆ ಗೊತ್ತಾಗತ್ತೆ, ಓಹೋ ನಿಮಗೆ ಈ ಪಾಯ್ಸನ್ ಆಗಿದೆಯಾ, ಮಯೋಟಾಕ್ಸಿಕ್ ಆಗಿದೆಯಾ, ನ್ಯೂರೋಟಾಕ್ಸಿನ್ ಆಗಿದೆಯಾ. ಡಾಕ್ಟರ್ಗೆ ಡಿಫ್ರೆನ್ಷಿಯೇಟ್ ಮಾಡಿ ಬೇಗ ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ಅದೊಂದು. ಮತ್ತು ಫಾರ್ಮರ್ಸ್ ಮಕ್ಕಳಿಗೆ ಎಲ್ಲ ಈ ಜಂತು ಪ್ರಾಣಿ ಜಾಸ್ತಿ ಸಾಕ್ತಾರೆ. ಕೌಸ್ ಇರ್ಬೋದು, ಶೀಪ್ ಇರ್ಬೋದು, ಇದೆಲ್ಲ ಏನಾಗುತ್ತೆ ಅಂದರೆ ಸಿಸ್ಟಿಸರ್ಕೋಸಿಸ್ ಮತ್ತು ರ್ಯಾಬಿಸ್ ಮತ್ತು ಡರ್ಮೆಟೈಟಿಸ್ ಇದೆಲ್ಲ ಬರುತ್ತೆ. ಸೊ ನಾವು ಯಾವ ಥರ ಆರೋಗ್ಯ ಕಾಪಾಡಬೇಕು ಅಂದರೆ ಎಸ್ಪೆಷಲಿ ಯಾರು ಈ ಕೌಸು ಶೀಪು ನಮ್ಮ ಫಾರ್ಮರ್ಸ್ ರೈತರಿಗೆ ಮಕ್ಕಳು ಈ ಥರ ಮಾಡ್ತಾಯಿದ್ದೆವೋ ಅವರಿಗೆ ಮಕ್ಕಳಿಗೆ ಎಸ್ಪೆಷಲಿ 1 to 19 years ಎಸ್ಪೆಷಲಿ ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಆಲ್ಬೆಂಡಜೋಲ್ ಇರುತ್ತೆ. ಅದೇನಂದರೆ ಜಂತು ಹುಳು ಆ ಟ್ಯಾಬ್ಲೆಟ್ ಇರುತ್ತೆ. ಆ ಟ್ಯಾಬ್ಲೆಟ್ ಕೊಟ್ಟಿದೆ ಅಂದರೆ ಎವ್ರಿ 6 months
ಕೊಟ್ಟಿದೆ ಅಂದರೆ ಡಿವಾರ್ಮಿಂಗ್ ಆಗುತ್ತೆ. ಯಾಕೆಂದರೆ ಇಲ್ಲಿಂದನೇ ಜಾಸ್ತಿ ಬರುತ್ತೆ ಈ ಶೀಪ್, ಕೌಸು, ಜಂತು ಪ್ರಾಣಿ ಸಾಕ್ತಾರಲ್ವ, ಸಾಕು ಪ್ರಾಣಿ ಅದು. ಸೊ ಅದೊಂದು. ಮತ್ತು ಸೌಂಡು, ಮತ್ತು ಏನಂದ್ರೆ ಅಂದರೆ ಜಾಸ್ತಿ ಟೈಮ್ ನಮ್ಮ ಕೃಷಿ ಕಾರ್ಮಿಕರುಗಳು ಜಾಸ್ತಿ ಸೌಂಡ್ ಎಕ್ಸ್ಪೋಸ್ ಆಗುತ್ತೆ. ಆ ಸೌಂಡ್ ಕಡಿಮೆ ಮಾಡುತ್ತೆ. ಏನು ಮಾಡಬೇಕು ಅನ್ನಂದರೆ ಸ್ವಲ್ಪ ಇಯರ್ ಪ್ಲಗ್ಸ್ ಹಾಕಿದೆ ಅಂದರೆ ಜಾಸ್ತಿ ಸೌಂಡ್ ಎಕ್ಸ್ಪೋಸ್ ಮಾಡಿದೆ ಅಂದರೆ ಟಿಂಪ್ಯಾನಿಕ್ ಮೆಂಬ್ರೇನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಟ್ರ್ಯಾಕ್ಟರ್ಗಳನ್ನು ಓಡಿಸ್ತಿರ್ತಾರೆ, ಟ್ರ್ಯಾಕ್ಟರ್ಗಳು ನೋಡ್ತಾರೆ. ಆಮೇಲೆ ಏನು ಮಾಡಬೇಕು, ಬೇರೆ ಶಬ್ದಗಳು ಜಾಸ್ತಿ ಇರುತ್ತೆ, ಶಬ್ದ ಜಾಸ್ತಿ ಇರುತ್ತೆ. ಕಿವಿಗೆ ಹತ್ತಿ ಇಟ್ಕೊಂಡು ಕೆಲಸ ಮಾಡಬೇಕು ಅಂತೀರಿ ಅಲ್ವಾ? ಹೌದು. ಸ್ವಲ್ಪ ಇಯರ್ ಪ್ಲಗ್ಸ್ ಅಂತ ಸಿಗುತ್ತೆ, ಅದು ಸ್ವಲ್ಪ ನಿಮ್ಮ ENT ಡಾಕ್ಟರ್ಗೆ ತೋರಿಸಿ ನಮ್ಗೆ ಎಲ್ಲ ಸೆಟ್ ಆಗುತ್ತೆ. ಅದೊಂದು. ಓಕೆ. ಡಾಕ್ಟರ್ ಶಿಲ್ಪಾ ಅವರೇ ನಮಸ್ಕಾರ ಸರ್. ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಫಸ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಅಂತ. ನಾನು ಸೆಂಟ್ರಲ್ ಹಾಸ್ಪಿಟಲ್ ಮೈಸೂರಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಕಮ್ ಸೈಕ್ಯಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಕಾರ್ಮಿಕರ ದಿನಾಚರಣೆಯಲ್ಲಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ರೈತರ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಷಯ ಯಾಕೆ ಇಷ್ಟು ಗೌರವ ಅಂದರೆ, ನಮ್ಮದು ಭಾರತದಲ್ಲಿ ಆಗ್ತಾ ಇರುವ ಟೋಟಲ್ ಸೂಯಿಸೈಡಲ್ಲಿ 6% ರೈತರ ಪಾಪ್ಯುಲೇಷನಿಂದ ಆಗ್ತಾ ಇದೆ ಪ್ರತಿ ವರ್ಷ. ಇದರಲ್ಲಿನೂ ಜಾಸ್ತಿ ರೇಟು ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಿಂದ ಆಗ್ತಾ ಇದೆ. ನಮ್ಮ ರೈತರುಗಳು ಫೇಸ್ ಮಾಡುವ ಹಲವೊಂದು ತೊಂದರೆಗಳು ಏನೇನೆಂದರೆ, ಮೇಯ್ನಾಗಿ ಈ ಕ್ಲೈಮೇಟ್ ಚೇಂಜು ಮತ್ತು ಮಾರ್ಕೆಟಲ್ಲಿ ಆಗ್ತಾ ಇರುವ ಪ್ರೈಸ್ ವೇರಿಯೇಷನ್ಸು ಮತ್ತು ಅವರದ್ದು ಭೂಮಿ ಸಂಬಂಧವಾಗಿರುವ ಸಮಸ್ಯೆಗಳು. ಸೊ ಈ ಕಷ್ಟದಿಂದ ಅವರಿಗೆ ತುಂಬ ಮಾನಸಿಕ ಟೆನ್ಷನ್ನು ಮತ್ತು ಸ್ಟ್ರೆಸ್ ಆಗ್ತಾ ಇದೆ. ರೈತರುಗಳಿಗೆ ಮಾನಸಿಕ ಕಾಯಿಲೆದ ಬಗ್ಗೆ ಮತ್ತು ಅವರದ್ದು ಮಾನಸಿಕವಾಗಿ ಕಷ್ಟದೇ ಆಗ್ತಾ ಇದ್ದಾಗ ಅದರಲ್ಲಿ ಆಗ್ತಾ ಇರೋ ಸಿಂಪ್ಟಮ್ಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೋಸ್ಕರನೇ ನಾನು ಬಂದಿರೋದು. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಾನಸಿಕ ಕಾಯಿಲೆ ಅಂದರೆ ಅದರಲ್ಲಿ 2 ಥರ ವೆರೈಟಿ ಕಾಯಿಲೆ ಇರುತ್ತೆ. ಒಂದು ನ್ಯೂರೋಟಿಕ್ ಡಿಸಾರ್ಡರ್ ಅಂತ, ಇನ್ನೊಂದು ನಮ್ಮದು ಸೈಕೋಟಿಕ್ ಡಿಸಾರ್ಡರ್ ಅಂತ. ಅದು ಬಿಟ್ಟು ಇನ್ನೊಂದು ಅಡಿಕ್ಷನ್ ಡಿಸಾರ್ಡರ್ ಅಂತ 3rd ವೆರೈಟಿನೂ ಇದೆ. ನ್ಯೂರೋಟಿಕ್ ಡಿಸಾರ್ಡರ್ ಅಂದರೆ ಮೇಯ್ನಾಗಿ ಡಿಪ್ರೆಷನ್ ಮತ್ತು ಆ್ಯನ್ಸೈಟಿ ಡಿಸಾರ್ಡರ್ಸ್. ಇದರಿಂದ ಸಿಂಪ್ಟಮ್ಸ್ ಏನೇನೆಂದರೆ, ನಿಮಗೆ ತುಂಬ ಸುಸ್ತಾಗೋದು, ಮತ್ತು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗೋದು, ನಿದ್ದೆ ಪ್ರಾಬ್ಲಮ್ ಬರೋದು, ಜಾಸ್ತಿ ಹಸಿವಾಗ್ತಾ ಇಲ್ಲ, ಮತ್ತು ಓವರ್ ಥಿಂಕಿಂಗು, ಮತ್ತು ಕೆಲವೊಂದು ಸರಿ ಸೂಯಿಸೈಡ್ ಬಗ್ಗೆ ಯೋಜನೆ ಬರೋದು. ಈ ಥರದ್ದೆಲ್ಲ ಮಾನಸಿಕ ತೊಂದರೆಯಿಂದ ಲಕ್ಷಣಗಳಾಗಿರ್ಬೋದು. ಮತ್ತು ಇನ್ನೊಂದು ಸೈಕೋಟಿಕ್ ಡಿಸಾರ್ಡರಿಂದ ಸಿಂಪ್ಟಮ್ಸ್ ಏನಂದರೆ, ನೀವು ಒಬ್ಬರೇ ಇದ್ದಾಗ ಯಾರೋ ಕಿವಿಯಲ್ಲಿ ಬಂದು ಮಾತಾಡೋ ಥರ ಅನಿಸೋದು, ಮತ್ತು ನಿಮಗೆ ಅನುಮಾನಗಳು ಶುರುವಾಗೋದು, ಮತ್ತು ಕಾರಣ ಇಲ್ದಂಗೆ ಭಯ ಆಗೋದು. ಈ ಥರ ಲಕ್ಷಣಗಳು ನಿಮ್ಮದು ಸೈಕೋಟಿಕ್ ಡಿಸಾರ್ಡರಿಂದು ಲಕ್ಷಣಗಳಾಗ್ಬೋದು. ಸೊ ಈ ಥರ ಏನಾದರೂ ಸಮಸ್ಯೆಗಳು ನೀವು ಫೇಸ್ ಮಾಡ್ತಾ ಇದ್ದರೆ, ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಹೇಳಬೇಕು, ಶೇರ್ ಮಾಡಬೇಕು. ನೀವು ಒಬ್ಬರೇ ಸಫರ್ ಮಾಡಬಾರ್ದು. ಈ ಥರ ಶೇರ್ ಮಾಡಿದಾಗ, ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಮಾಡಿದಾಗ ಎಲ್ಲ ಥರ ಮಾನಸಿಕ ಸಮಸ್ಯೆಗಳಿಗೂ ಟ್ರೀಟ್ಮೆಂಟ್ ಇದೆ. ಸೊ ಅದರಲ್ಲಿ ನಿಮ್ಮದು ಜೀವಿತದಲ್ಲಿರೋ ಪ್ರಶ್ನೆಗಳು ಸಾಲ್ವ್ ಮಾಡ್ಬೋದು. ಮತ್ತು ಇನ್ನೊಂದು ಮೇಯ್ನಾಗಿ ಫಾರ್ಮರ್ ಪಾಪ್ಯುಲೇಷನಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ ಏನಂದರೆ ಅಡಿಕ್ಷನ್ ಕಾಯಿಲೆ. ಅಡಿಕ್ಷನ್ ಅಂದರೆ ಆಲ್ಕೋಹಾಲ್ ಅಡಿಕ್ಷನ್ನು, ಮತ್ತು ತಂಬಾಕು, ಬೀಡಿ, ಸಿಗರೆಟ್ಟು. ಸೊ ಇನಿಷಿಯಲಿ ಶುರುವಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೆ ಕೆಲಸದಿಂದ ತುಂಬ ಮೇಕೈ ನೋವಾಗ್ತಾ ಇದೆ, ಸುಸ್ತಾಗ್ತಾ ಇದೆ, ಸೊ ಇದೆಲ್ಲ ಕಡಿಮೆ ಮಾಡೋಕ್ಕೋಸ್ಕರ ನಾವು ಸ್ವಲ್ಪ ತೊಗೋತೀನಿ ಅಂತ. ಬಟ್ ಏನಾಗ್ತದೆ ಅಂದರೆ, ಹೋಗ್ತಾ ಅವರು ಅದು ಅಡಿಕ್ಷನ್ ಕಾಯಿಲೆ ಶುರುವಾಗ್ಬಿಡುತ್ತೆ. ಅಡಿಕ್ಷನ್ ಕಾಯಿಲೆ ಶುರುವಾದಾಗ ಅವರಿಗೆ ಆ ವಸ್ತು ಇಲ್ಲದಾಗ ಕೆಲಸ ಮಾಡೋದೇನೆ ಕಷ್ಟ ಆಗುತ್ತೆ. ಅವರಿಗೆ ನಿದ್ದೆ ಬರೋದಿಲ್ಲ. ಡ್ರಿಂಕ್ಸ್ ಮಾಡೋರಿಗೆ ಒಂದಿನೂ ಡ್ರಿಂಕ್ಸ್ ತೊಗೊಂಡಿಲ್ಲ ಅಂದರೆ ನಿದ್ದೆ ಬರೋದಿಲ್ಲ. ಮತ್ತು ಕೆಲಸದ ಮೇಲೆ ಆಸಕ್ತಿ ಟೋಟಲ್ ಕಡಿಮೆ ಆಗಿಬಿಡುತ್ತೆ. ಅವರು ಬೆಳಗಿಂದ ಸಂಜೆ ತನಕ ಇದು ಕುಡಿಯೋದ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಸೊ ಆಮೇಲೆ ಒಂದಿನ ಡ್ರಿಂಕ್ಸ್ ಸಿಕ್ಕಿಲ್ಲ ಅಂದರೆ ಅವರಿಗೆ ಫಿಟ್ಸ್ ಥರ ಬರೋದು, ಮತ್ತು ಕನ್ಫ್ಯೂಷನ್ ಥರ ಆಗೋದು, ಈ ಥರ ಮಾನಸಿಕ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ಸೊ ಶುರುವಲ್ಲೇ ನೀವು ನಿಮ್ಮದು ಪಕ್ಕದಲ್ಲಿ PHC ಇರ್ಬೋದು, ಇಲ್ಲ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇರ್ಬೋದು, ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡೋದು ತುಂಬ ಮುಖ್ಯ. ಅದ್ರ ಜೊತೆ ಮಾನಸಿಕ ಸಮಸ್ಯೆ ಜೊತೆನೂ ಡ್ರಿಂಕ್ಸಿಂದನೂ ಬೇರೆ ವಸ್ತುಗಳಿಂದನೂ ನಿಮಗೆ ಶಾರೀರಿಕವಾಗಿ ಲಿವರ್ ಪ್ರಾಬ್ಲಮ್ ಆಗಲಿ, ಕ್ಯಾನ್ಸರ್ ಆಗಲಿ, ಆ ಥರ ಸಮಸ್ಯೆಗಳು ಶುರುವಾಗ್ತಾ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನೀವು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ವೀಕ್ ಆಗ್ತಾ ಬಂದಾಗ ನಿಮ್ಮದು ಕೆಲಸದಲ್ಲೂ ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಹೌದು. ಬೇರೆ ತರಹದ ಸಮಸ್ಯೆಗಳು
3 ಥರ ಸಮಸ್ಯೆ ಅಂತ ಹೇಳಿದ್ರಿ. ಅದು ನಾನು ಫಸ್ಟ್ ಹೇಳಿದೆ ಅಲ್ವಾ, ನ್ಯೂರಾಟಿಕ್ ಡಿಸಾರ್ಡರು, ಆಮೇಲೆ ಸೈಕಾಟಿಕ್ ಡಿಸಾರ್ಡರು, ಇನ್ನೊಂದು ಅಡಿಕ್ಷನ್ ಡಿಸಾರ್ಡರ್. ಇದೇನು 3 ಗ್ರೂಪಲ್ಲಿರೋ ಮಾನಸಿಕ ಸಮಸ್ಯೆಗಳು. ಇದು ಅವೇರ್ನೆಸ್ ಕಡಿಮೆ ಇದೆ ನಮ್ಮದು ವರ್ಕರ್ಸ್ ಪಾಪ್ಯುಲೇಷನಲ್ಲಿ, ಎಸ್ಪೆಷಲಿ ರೈತರ ಪಾಪ್ಯುಲೇಷನಲ್ಲಿ ಇದು ಬಗ್ಗೆ ಅವಬೋಧ ಕಡಿಮೆ ಇದೆ. ಸೊ ಇದು ಬಗ್ಗೆ ಒಂದು ಅವೇರ್ನೆಸ್ ಇದ್ದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲಾಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಸ್ಟಾರ್ಟಿಂಗಿಂದಾನೇ ಗೊತ್ತಾಗ್ಬಿಡುತ್ತೆ. ಈ ಥರ ಅವ್ರದ್ದು ಸ್ವಭಾವದಲ್ಲಿ ಏನಾದರೂ ಚಿಕ್ಕದಾದರೂ ಬದಲಾವಣೆ ಇದ್ದಾಗಲೂ ಸೊ ಬೇಗ ಅವರಿಗೆ ಗೊತ್ತಾಗ್ದಾಗ ಮೆಡಿಕಲ್ ಹೆಲ್ಪ್ ತಗೊಳಕ್ಕಾಗುತ್ತೆ. ರೇಷ್ಮೆ ರಂಗ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ. ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ, ರೈತರ ಅನುಭವದ ಮಾತು, ನೇರ ಫೋನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ. ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ. ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ. ಆಲಿಸಿ, ಅನುಸರಿಸಿ. ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ. ಡಾಕ್ಟರ್ ಸಂದೀಪ್ ಅವರೇ, ಈಗ ಮಳೆಗಾಲನೂ ಕೂಡ ಹೌದು. ಅಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ಈ ಸಿಡಿಲಿನ ಆಘಾತದಿಂದ ಪ್ರಾಣಿಗಳು ಸಾವನ್ನಪ್ಪುತ್ತವೆ ಮತ್ತು ಮನುಷ್ಯರಿಗೂ ಕೂಡ ಆಘಾತಗಳಾಗ್ತವೆ. ಎಷ್ಟೋ ಸಂದರ್ಭಗಳಲ್ಲಿ IMD ಏನು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡುತ್ತೆ. ಎಲ್ಲ ಆ್ಯಪ್ಗಳು ಕೂಡ ಬಂದಿದ್ದಾವೆ, ದಾಮಿನಿ ಆ್ಯಪ್ ಅಂಥೇಳಿ. ಅದು ಭಾಳ ಸುಲಭವಾಗಿ ಹೇಳುತ್ತೆ ಎಲ್ಲಿ ಸಿಡ್ಲಾಗ್ಬೋದು ಅಂಥೇಳಿ. ಆ ತರಹ ಏನಾದರೂ ಆಘಾತಕ್ಕೆ ಒಳಗಾದಂಥವ್ರಿಗೆ ಏನಾದರೂ ಪ್ರಥಮ ಚಿಕಿತ್ಸೆ ಇದೆಯಾ, ಹೇಗೆ? ಸ್ವಲ್ಪ ಲೈಟ್ನಿಂಗ್ ಅನ್ನಂದರೆ ನಾವು ಪೇಷಂಟ್ನು ಎಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಬಂದಿದೆ ಅಂದರೆ ಅಷ್ಟೇ ಬೇಗ ಟ್ರೀಟ್ಮೆಂಟ್ ಆಗುತ್ತೆ ಸರ್. ಓಕೆ. ಯಾಕೆನಂದರೆ ಅಲ್ಲಿ ಎಂಟ್ರಿ ಪಾಯಿಂಟ್ ಇರುತ್ತೆ, ಎಕ್ಸಿಟ್ ಪಾಯಿಂಟ್ ಇದೆ ಅಂತ ಇರುತ್ತೆ ಲೈಟ್ನಿಂಗಲ್ಲಿ. ಸೊ ಆ ಟೈಮಲ್ಲಿ ಒಂದು ಸರ್ ಹಾಸ್ಪಿಟಲ್ ಕರ್ಕೊಂಡು ಬಂದಿದೆ ಅಂದರೆ ಆ ಡಾಕ್ಟರು ನೋಡಿ ಸ್ವಲ್ಪ ಹೇಳ್ತಾರೆ ಸರ್, ಈ ಥರ ಇದೆ, ಈ ಪೇಷಂಟ್ಗೆ ಇಷ್ಟು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ತಾರೆ ಸರ್. ಓಕೆ ಓಕೆ. ಮತ್ತು ಬೇರೆ ಇದಕ್ಕೆ ಪ್ರಥಮ ಚಿಕಿತ್ಸೆ ಬೇರೆ ಏನು ಮಾಡ್ಬೋದು? ಅದೇ ಸರ್, ಬೇರೆ ಫಾರ್ ಸಪೋಸ್ ಹಾವು ಕಚ್ಚಿದೆ ಅಂದೆ, ಆ ಥರ ಇದೆ, ಆ್ಯನಿಮಲ್ ಬೈಟ್ ಇದೆ ಅಂದೆ, ಎನಿ ಆ್ಯನಿಮಲ್. ತುಂಬ ಜನ ಹಾವನ್ನ ಹಿಡಿಯಕ್ಕೆ ಹೋಗ್ತಾರೆ, ಯಾವ ಹಾವು ಅಂತ ಹೇಳಿ ಡಾಕ್ಟ್ರಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ. ಅಂದೆ ಅದು ಮಾಡಬಾರ್ದು ಸರ್. ನಮ್ಮ ಅಭಿಪ್ರಾಯ ಪ್ರಕಾರ ಫಸ್ಟು ಹಾವು ಕಚ್ಚಿದೆ ಅಂದೆ ಫಸ್ಟು ಫೋಟೋ ತೊಗೊಂಡಿದ್ದು ಸಾಕು. ಯಾಕೆನಂದರೆ ಫಸ್ಟ್ ಟೈಮ್ ಹಾವು ಕಚ್ಚಿದೆ ಅಂದರೆ ಇಟ್ ಮೇ ಬಿ ಎ ಡ್ರೈ ಬೈಟ್, ಅಂದರೆ ಆವಾಗ ಪಾಯ್ಸನ್ ಹಾಕ್ಕೊಂಡಿಲ್ಲ ಮೇ ಬಿ. ನೀವು ತಿರ್ಗಾ ಅಲ್ಲಿ ಹೋಗ್ತಾ ಇದ್ವಿ ಅನ್ನಂದರೆ ಆಮೇಲೆ ಪಾಯ್ಸನ್ ಹಾಕಿದ್ದಾರೆ. ಸೊ ನಾವು ಏನು ಮಾಡಬೇಕು ಅಂದರೆ ಇಫ್ ಪಾಸಿಬಲ್ ಫೋಟೋ ತೊಗೊಂಡಿದೆ ಅಂದರೆ ಸಾಕು. ಸೊ ಅದು ಮತ್ತೆ ಇನ್ನೊಂದು ಏನಂದ್ರೆ ಅಂದರೆ ಡೋಂಟ್ ಟ್ರೈ ಟು ಸಾಕ್ ಪಾಯ್ಸನ್. ಏನಂದರೆ ಮೂವೀಸಲ್ಲಿ ಎಲ್ಲ ನೋಡ್ತಾ ಇರೋ ಏನಂದರೆ ಪಾಯ್ಸನ್ ಬೈಗಲ್ಲಿ ಹಾಕ್ತಾರೆ, ಅದು ಬೇಡ. ಯಾಕೆನಂದರೆ ಬ್ಲಡ್ ಕಂಟ್ಯಾಮಿನೇಷನ್ ಇರುತ್ತೆ. ಸೊ ಆವಾಗ ನಮಗೆ ಡಿಸೀಸಸ್ಸೂ ಬೇರೆ ಬರುತ್ತೆ, HIV ಇರ್ಬೋದು, ಹೆಪಟೈಟಿಸ್ B ಇರ್ಬೋದು. ಬ್ಲಡ್ ಕಂಟ್ಯಾಮಿನೇಷನ್ ಆಗಬಾರ್ದು. ಸೊ ಮತ್ತು ಇನ್ನೊಂದು ಏನು ಮಾಡಬಾರ್ದು ಅನ್ನಂದರೆ ಟಾರ್ನಿಕ್ವೇಟ್ ಬೈಂಡಿಂಗ್. ನಾವು ಬಟ್ಟೆ ಸ್ವಲ್ಪ ಟೈಟಾಗಿ ಹಾಕ್ತಾರೆ ಅದೇ ಹಾವು ಕಚ್ಚೋ ಟೈಮಲ್ಲಿ, ಅದು ಬೇಡ. ಅದು ಯಾಕೆನಂದರೆ ಮೇಲ್ಭಾಗಕ್ಕೆ ಬಟ್ಟೆ ಕಟ್ತಾರೆ, ಬಟ್ ಅದು ರೂಲ್ಸ್ ಪ್ರಕಾರ ಅದು ಬೇಡ ಅಂತ ಹೇಳ್ತಾ ಇದೆ. ಯಾಕೆನಂದರೆ ಸ್ವಲ್ಪ ಆ ಪಾರ್ಟ್ ಏನು ಹಾವು ಕಚ್ಚಿದೆ ಅನ್ನೋದು ಸ್ವಲ್ಪ ಆ ಪಾರ್ಟ್ ಮೇಲ್ಗಡೆ ಎತ್ತಿದೆ ಅಂದರೆ ಸಾಕು, ಸ್ವಲ್ಪ ಬ್ಲಡ್ ಫ್ಲೋ ಆಗಿದೆ ಅಂದರೆ ಸಾಕು. ಆ ಟಾರ್ನಿಕೆಟ್ ಟೈಟ್ಗಾಗಿ ಕಟ್ಟಿದೆ ಅಂದರೆ ಆಮೇಲೆ ನೆಕ್ರೋಸಿಸ್ ಪ್ರಾಬ್ಲಮ್ ಬರುತ್ತೆ. ಸೊ ಇಮ್ಮೊಬಿಲೈಸೇಷನ್ ಸಾಕು, ಅಂದರೆ ಆ ಪಾರ್ಟ್ ಮೂವ್ ಮಾಡಿಲ್ಲ ಅಂದರೆ ಸ್ವಲ್ಪ ಪಾಯ್ಸನ್ ಚಾನ್ಸಸ್ ಸ್ಪ್ರೆಡ್ ಅವಕಾಶ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಅಂದರೆ ಸ್ವಲ್ಪ ಆ ಪಾರ್ಟ್ ಯಾವಾಗ ಕಚ್ಚಿದೋ ಅಲ್ಲಿ ಎನಿ ಆ್ಯನಿಮಲ್ ಬೈಟ್ ನಿಮ್ಮ ಹತ್ರ ಫಸ್ಟ್ ಸೋಪ್ ವಾಟರ್ ಹತ್ರ ವಾಶ್ ಮಾಡಿದೆ ಅಂದರೆ ಅಟ್ಲೀಸ್ಟ್ ಆ ಹೊರಗಡೆ ಏನು ಇದೆಯೋ ಪಾಯ್ಸನ್ ಸ್ಪ್ರೆಡ್ ಅವಕಾಶ ಕಡಿಮೆ ಆಗುತ್ತೆ ಮತ್ತು ಎಲ್ಲ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಡಾಕ್ಟರ್ಗೆ ತೋರಿಸ್ಬೋದು.
ಮಾನಸಿಕವಾಗೇನೆ ಬಹಳಷ್ಟು ಆಘಾತ ಆಗ್ಬಿಡುತ್ತಲ್ವಾ? ಹಾವು ಕಚ್ಚಿದೆ ಅಂದ್ರೆ ಎಷ್ಟೋ ಜನ ಎಷ್ಟೋ ಸಾರಿ ವಿಷದ ಹಾವು ಕಚ್ಚಿರೋದೇ ಇಲ್ಲ, ಆದ್ರೆ ವಿಷದ ಹಾವೇ ಕಚ್ಚಿಬಿಟ್ಟಿದೆ ಅಂತ ಹೇಳಿ ಮಾನಸಿಕವಾಗಿ ಆಘಾತಕ್ಕೊಳಗೇನೆ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಹೌದು, ಪ್ಯಾನಿಕ್ ಆಗಬಾರ್ದು ಆಯ್ತಾ, ಸಮಾಧಾನವಾಗಿ ಇರಬೇಕು. ಈಗ ನಮ್ಮದು ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಎಷ್ಟು ಅಡ್ವಾನ್ಸ್ ಇದೆ, ಸೊ ಆ್ಯಂಟಿವೆನಮ್ ಟ್ರೀಟ್ಮೆಂಟ್ ಇದೆ. ಸೊ ಸಡನ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾಗ ಟ್ರೀಟ್ಮೆಂಟ್ ಶುರು ಮಾಡಿದರೆ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ. ನೀವು ಪ್ಯಾನಿಕ್ ಆಗಿದಾಗ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಆವಾಗ ಪಾಯ್ಸನ್ನು ನಿಮ್ಮ ಮೈಯಲ್ಲಿ ಸ್ಪ್ರೆಡ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಪ್ಯಾನಿಕ್ ಆಗಬಾರ್ದು, ಸಮಾಧಾನವಾಗಿ ಇರಬೇಕು. ಅಕ್ಕಪಕ್ಕ ಇರೋರು ಜೊತೆಲಿರೋರೇ ಅರ್ಧ ಹೆದರಿಸ್ಬಿಡ್ತಾರೆ ಅಲ್ವಾ? ಹೌದು. ಹಾಗಾಗಿ ತಾವು ಹೇಳ್ದಾಗೆ ಅವರನ್ನ ಸಾಧ್ಯವಾದಷ್ಟು ಒಂದೇ ರೀತಿ ಇರೋ ಥರ ನೋಡಿಕೊಂಡು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಎಸ್ ಸರ್. ಓಕೆ, ಈಗ ಇನ್ನೇನಾದರೂ ಕಾರ್ಮಿಕರ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳೋದಿದೆಯಾ? ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟ ಆರೋಗ್ಯ ರಕ್ಷಣೆಗೆ ಅಂದರೆ ನಮ್ಮ ಹಾಸ್ಪಿಟಲಲ್ಲಿ BD ಸಿನಿ ಮೈನ್ ವರ್ಕರ್ಸ್ ಇದೆ ಸರ್. ಅವ್ರಿಗೆ ಆರೋಗ್ಯ ರಕ್ಷಣೆಗೆ ಹೇಗೆ ಕಾಪಾಡಬೇಕು ಅನ್ನಂದರೆ, ಈ BD ವರ್ಕರ್ಸ್ ಜಾಸ್ತಿ ಏನಂದರೆ ಈ ಬೀಡಿ ಕಟ್ತಾರೆ, ಆವಾಗ ಜಾಸ್ತಿ ಧೂಳಿ ಅವರೆಲ್ಲ ಎಕ್ಸ್ಪೋಸ್ ಆಗುತ್ತೆ ಧೂಳಿಗೆ. ಸೊ ಅವರಿಗೆ ಶ್ವಾಸಕೋಶ ಸಂಬಂಧಿತ ಜಾಸ್ತಿ ಬರುತ್ತೆ. ಮತ್ತು ಜಾಸ್ತಿ ಟೈಮ್ ಕೂತ್ಕೊಂಡು ಮಾಡಿ ಸ್ವಲ್ಪ ಬೆಂಡಾಗಿ ಮಾಡಿದೆ ಅಂದರೆ ಅವ್ರಿಗೆ ಬೆನ್ನು ನೋವು ಆಗುತ್ತೆ. ಸೊ ಸ್ವಲ್ಪ ಒಂದು 15 ಮಿನಿಟ್ 20 ಮಿನಿಟ್ಸ್ಗೆ ಒಂದ್ಸಾರಿ, 15 ನಿಮಿಷಕ್ಕೆ ಒಂದ್ಸಾರಿ ಸ್ವಲ್ಪ ಸ್ಟ್ರೈಟಾಗಿ ಕೂತ್ಕೊಳ್ಬೇಕು. ಸ್ವಲ್ಪ ಸಪೋರ್ಟ್ ತೊಗೊಂಡು ಮಾಡಬೇಕು. ಸ್ವಲ್ಪ ನೆಕ್ಕೂ ಅದೇ ಥರ ಮಾಡಬೇಕು. ನೆಕ್ಕೂ ಈ ಜಾಸ್ತಿ ಬೆಂಡ್ ಮಾಡಬಾರ್ದು. ಬೆಂಡ್ ಮಾಡಿದೆ ಅಂದರೆ ಆಮೇಲೆ ಈ ಸ್ಪಾಂಡ್ಲೈಟಿಸ್ ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಸಪೋರ್ಟ್ ತೊಗೊಂಡು ಮಾಡಿದೆ ಅಂದರೆ ಒಳ್ಳೆ ಆಗತ್ತೆ, ಆರೋಗ್ಯ ಕಾಪಾಡ್ಬೋದು. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸರ್. ಈ ಕೆಲಸ ಮಾಡೋ ಕಾರ್ಮಿಕರು ಅವರ ಪರ್ಟಿಕ್ಯುಲರ್ ಆಗಿ ಅವರ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ, ಬಟ್ ನಮ್ಮ ಬಾಡಿಗೆ ಏನಂದರೆ ಎಲ್ಲ ಜಾಯಿಂಟಿಗೂ ಎಕ್ಸಸೈಸ್ ಬೇಕು. ಫಾರ್ ಎಕ್ಸಾಂಪಲ್ ನಮ್ಮ BD ಕಾರ್ಮಿಕರು ಕೂತ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಸೊ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಕೆಲಸ ಮಾಡ್ತಿದ್ದೀವಿ ಅಲ್ವಾ, ನಮಗೇನು ಕಾಯಿಲೆ ಬರುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅವ್ರು ಕೂತ್ಕೊಂಡು ಮಾಡಿದಾಗ ಅವರಿಗೆ ಬೇರೆ ಬಾಡಿ ಮೂಮೆಂಟ್ಸ್ ಏನೂ ಇಲ್ಲ. ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, BD ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಅದು ಬಿಟ್ಟು ನಮ್ಮದು ಎಲ್ಲ ಜಾಯಿಂಟಿಗೂ ನಮಗೆ ಮೂವ್ಮೆಂಟ್ ಕೊಡಬೇಕು. ಸೊ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಹೇಳಿ ಒಂದು ಯೋಜನೆಯೇ ಇದೆ. ಡಾಕ್ಟರ್ ಸಂದೀಪ್ ಮುನ್ನಾರಂ ಅವರೇ, ಈ ಯೋಜನೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೌದು ಸರ್, ಇದು ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆಯ ಯೋಜನಾ. ಇದು ಪೆನ್ಷನ್ ಯೋಜನಾ. ಇದೇನಂದ್ರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್. ಇದೇನು ಅಂದ್ರೆ 18 ವರ್ಷದಿಂದ 40 ವರ್ಷ, 18 to 40 ಇಯರ್ಸ್ ಇವರು ಎಲಿಜಿಬಲ್. ಇವ್ರಿಗೆ ಏನಾಗುತ್ತೆ ಅಂದರೆ 60 ವರ್ಷ ಆದಮೇಲೆ ಇವರಿಗೆ 3,000 ತಿಂಗಳಿಗೆ ಪೆನ್ಷನ್ ಸಿಗತ್ತೆ. ಸೊ ಇದು ಏನು ಮಾಡಬೇಕು ಏನಂದ್ರೆ, ಇದು CSC ಸೆಂಟರಲ್ಲಿ ನಿಮ್ಮ ಆಧಾರ್, ಪ್ಯಾನ್ ಕಾರ್ಡು, ನಿಮಗೆ ಬ್ಯಾಂಕ್ ಪಾಸ್ಬುಕ್ಕು ಇದೆಲ್ಲ ಕೊಟ್ಟು, ಆಮೇಲೆ ಈ ಮಾನ್ಧನ್ ಯೋಜನಾದಲ್ಲಿ ನೀವು ನಮಗೆ ಜಾಯಿನ್ ಆಗ್ತಾ ಇದು ಇಂಟ್ರೆಸ್ಟ್ ಇದೆ ಅನ್ನಂದರೆ ಅವರು ನಿಮಗೆ ಹೇಳ್ತಾರೆ ಈ ಥರ ಮಾಡ್ಬೋದು అని. ಏನು ಅಡ್ವಾಂಟೇಜಸ್ ಅನ್ನಂದರೆ 18 to 40 ಇಯರ್ಸ್ ಅವ್ರಿಗೆ, 18 ವರ್ಷದಿಂದ 40 ವರ್ಷ ಅವರಿಗೆ, 60 ವರ್ಷ ಆದಮೇಲೆ ಪೆನ್ಷನ್ ಸಿಗತ್ತೆ. ಸೊ ನಾವೇನು ಮಾಡಬೇಕು ಅನ್ನಂದರೆ, ಫಾರ್ ಸಪೋಸ್ ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅನ್ನಂದರೆ, 18 ವರ್ಷ ಒಂದು ಫಿಮೇಲೋ ಮೇಲು ಯಾರೋ ಒಬ್ಬರು ಅವರು ಹೋಗಿ ನಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಅವರು ಎಷ್ಟು ಕಟ್ಟಬೇಕು ಅನ್ನಂದರೆ, 18 ವರ್ಷ ಅವರಿಗೆ 55 ರೂಪಾಯಿ ಕಟ್ಟಬೇಕು ನಿಮ್ಮ ಬ್ಯಾಂಕ್ ಅಕೌಂಟಿಂದ. ಅವರು ತಿಂಗಳಿಗೆ 55 ರೂಪಾಯಿ ಕಟ್ಟಬೇಕು. ಅವರು ಪೆನ್ಷನ್ ಅಕೌಂಟಲ್ಲಿ ಗೌರ್ಮೆಂಟ್ ಸರ್ಕಾರ ಏನು ಮಾಡ್ತಾರೆ ಅಂದರೆ, ಪೆನ್ಷನ್ ಅಕೌಂಟಲ್ಲಿ ಗೌರ್ಮೆಂಟ್ನೂ ಒಂದು 55 ರೂಪಾಯಿ ಜಮಾ ಸೇರಿಸ್ತಾರೆ. ಸೊ ಅವ್ರ ಪೆನ್ಷನ್ ಅಕೌಂಟ್ಗೆ ಎಲ್ಲ ಸೇರಿ 110 ರೂಪೀಸ್, 55 ನಿಮ್ಮದು 55, ಗೌರ್ಮೆಂಟ್ದು 55 ಎಲ್ಲ ಸೇರಿ ಆ ಪೆನ್ಷನ್ ಅಕೌಂಟ್ಗೆ ಸಿಗುತ್ತೆ. ಆ ಪೆನ್ಷನ್ ಅಕೌಂಟು 60 ವರ್ಷ ತನಕ ಕಟ್ಟಬೇಕು. ನೀವು 18 ಇಯರ್ಸಲ್ಲಿ ಜಾಯಿನ್ ಆಗಿದೆ ಅಂದರೆ 60 ವರ್ಷ ತನಕ ಈ ಥರ 55 ರೂಪಾಯಿ ಕಟ್ಟಬೇಕು. ಕಟ್ಟಿದೆ ಅಂದರೆ ಏನಿಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ತೀವಲ್ವ ರಿಜಿಸ್ಟ್ರೇಷನ್ ಟೈಮಲ್ಲಿ, ಆ ಅಕೌಂಟಿಂದನೇ ಡೆಬಿಟ್ ಆಗುತ್ತೆ ಈ 55 ರೂಪಾಯಿ. ಸೊ ಅದೇ ಒಂದು ಪ್ರಯೋಜನ. ಅಂದರೆ ಪ್ರತಿ ತಿಂಗಳು ಈಗ 18 ವರ್ಷದವರು 55 ರೂಪಾಯಿ ಕಟ್ಟಬೇಕು. ಬೇರೆ 19 ವರ್ಷದವ್ರಿಗೆ ಬೇರೆ ಇದೆ, 20 ವರ್ಷದವ್ರಿಗೆ ಅದು ಏಜ್ ಪ್ರಕಾರ ಇದೆ ಸರ್. ಸಪೋಸ್ ಒಂದು 40 ವರ್ಷ ಇದೆ ಅಂದರೆ ಮ್ಯಾಕ್ಸಿಮಮ್ ಎಲಿಜಿಬಿಲಿಟಿ 40 ವರ್ಷ ಅವ್ರಿಗೆ 200 ರೂಪೀಸ್ ಕಟ್ಟಬೇಕು ಆ ತಿಂಗಳಿಗೆ, 200 ರೂಪೀಸ್. ಅದು ಒಂದು ಸಾರಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನೀವು ಫಸ್ಟ್ ಕಟ್ಟಬೇಕು, ಆಮೇಲೆ ನಿಮ್ಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತಾರಲ್ವ ಸರ್, ಅದು ಡೆಬಿಟ್ ಆಗತ್ತೆ ಇರುತ್ತೆ. ಈಗ ನಾನು 18ನೇ ವರ್ಷಕ್ಕೆ ಈ ಯೋಜನೆಗೆ ಸೇರ್ಕೋತೀನಿ. ಆಯಿತು ಸರ್. ಈಗ ನಾನು 19ನೇ ವರ್ಷಕ್ಕೆ ಬಂದಾಗ
55 ರೂಪಾಯಿ ಇದ್ದಿದ್ದು ಜಾಸ್ತಿ ಆಗುತ್ತಾ? ಆಗಲ್ಲ ಸರ್, ಆಗಲ್ಲ. ಯಾವಾಗ ನೀವು ಜಾಯಿನ್ ಏಜಲ್ಲಿ ಜಾಯಿನ್ ಆಗತ್ತೀವೋ ಅದೇ ಕಂಟಿನ್ಯೂ ಆಗುತ್ತೆ. ಕೊನೆವರೆಗೂ ವರ್ಷಕ್ಕೆ ಸೇರಿದ್ರೆ 55 ರೂಪಾಯಿ. 55 ರೂಪಾಯಿ. ಓಕೆ ಓಕೆ. ಎಲ್ಲಿವರೆಗೂ ಕಟ್ಟಬೇಕಾಗತ್ತೆ ಇದನ್ನ? ಇದು 60 ಇಯರ್ಸ್, 60 ವರ್ಷ ತನಕ ಕಟ್ಟಬೇಕು. 60 ವರ್ಷ ಆಗೋವರೆಗೂ ಇದನ್ನು ಕಟ್ಟಬೇಕು. ಓಕೆ. 60 ವರ್ಷ ಆದಮೇಲೆ ಅವನಿಗೆ ಪೆನ್ಷನ್ ರೀತಿ ಹಣ ಬರುತ್ತೆ ಸರ್. ಓಕೆ. 18ರಿಂದ 40 ವರ್ಷದ ಒಳಗಡೆ ಇರೋರು ಮಾತ್ರ ಈ ಯೋಜನೆ ಅಡಿ ಸೇರೋದಕ್ಕೆ ಅವಕಾಶ ಇದೆ. ಹೌದು ಸರ್. ಓಕೆ. ಎಲ್ಲೆಲ್ಲಿ ಈ ಯೋಜನೆಗೆ ಸೇರೋದಕ್ಕೆ ಅವಕಾಶ ಇದೆ? ಇದು ಆಸ್ಪತ್ರೆಗೆ ಬರಬೇಕಾ ಅಥವಾ ಗ್ರಾಮ ಪಂಚಾಯತಿ ಆ ಥರದ ಕಡೆನೂ ಮಾಡ್ಕೋಬೋದಾ, ಹೇಗೆ? ಇಲ್ಲ, ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ಸಲ್ಲಿ ಈ ಸೌಲಭ್ಯ ಇದೆ ಸರ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ಸಲ್ಲಿ ಈಗ ನಮ್ಮ ಕಡೆಯಿಂದ ನಮ್ಮ ಕರ್ನಾಟಕ ಲೇಬರ್ ವೆಲ್ಫೇರ್ ಆರ್ಗನೈಸೇಷನಲ್ಲಿ 28 ಡಿಸ್ಪೆನ್ಸರೀಸ್ ಮತ್ತು 2 ಹಾಸ್ಪಿಟಲ್ಸ್ ಇದೆ. ಅಲ್ಲಿನೂ ಈ ಯೋಜನೆಗೆ ಸೇರಿಸ್ಬೋದು. ಏನು ಮಾಡಬೇಕು ಅನ್ನೋದು ನಿಮಗೆ ಡೀಟೇಲ್ಸ್ ಕೊಟ್ಟಿದೆ ಅಂದರೆ ನಿಮಗೆ ಗೈಡ್ ಮಾಡ್ತಾರೆ. ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ ನಿಮಗೆ ಹೆಲ್ಪ್ ಮಾಡ್ತಾರೆ ನಾವೆಲ್ಲ. ಅವರು ಕಾರ್ಮಿಕರು ಅನ್ನೋದಕ್ಕೆ ಏನಾದರೂ ದಾಖಲೆ ತರಬೇಕಾಗತ್ತಾ? ಅಂದರೆ ಫಸ್ಟ್ ನಾವು ಕಾರ್ಮಿಕರು ಆಗಬೇಕು ಅನ್ನೋದೇ ಅವ್ರಿಗೊಂದು ID ಕಾರ್ಡ್ ಇರುತ್ತೆ, ಈ ಶ್ರಮ್ ಕಾರ್ಡ್ ಅನ್ನಿ. ಈ ಶ್ರಮ್ ಕಾರ್ಡ್ ಅಂದರೆ ನಿಮಗೆ ಅಸಂಘಟಿತ ಕಾರ್ಮಿಕರಿಗೆ ಒಂದು ಕಾರ್ಡ್ ಕೊಡ್ತಾರೆ, ID ಕಾರ್ಡ್ ಥರ. ಅದು ಈ ಶ್ರಮ್ ಕಾರ್ಡ್. ಅದು ಈ ಶ್ರಮ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟು, ಪಾಸ್ಬುಕ್ ಕೊಟ್ಟಿದೆ ಅಂದರೆ ಇದು ಈ ಡೀಟೇಲ್ಸ್ ಎಲ್ಲ ಸೇರಿಸಿ ಅವರು PMSYM ಯೋಜನೆಯಲ್ಲಿ ಸೇರಿಸ್ಬೋದು. ಹೌದಾ? ಓಕೆ. ಈಗ ನಿಮ್ಮ ಆಸ್ಪತ್ರೆ ಇದೆಯಲ್ಲ ಸರ್, ಈ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮ ಆಸ್ಪತ್ರೆ ಸೆಂಟ್ರಲ್ ಹಾಸ್ಪಿಟಲ್ ಮೈಸೂರು ಸರ್, ಕಲ್ಯಾಣಗಿರಿ, ಮಹದೇವಪುರ ಮೇನ್ ರೋಡಲ್ಲಿ ಇದೆ. ನಾನು ಡಾಕ್ಟರ್ ಸಂದೀಪು, ENT ಸರ್ಜನ್ ಇನ್ಚಾರ್ಜ್. ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬರು 4 ಡಾಕ್ಟರ್ಸ್ ಇದೆ, ಎಲ್ಲ 5 ಡಾಕ್ಟರ್ಸ್ ಇದೆ. ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಏನೇನು ಸೇವೆ ಸೌಲಭ್ಯಗಳು ಸಿಗ್ತವೆ? ನಮ್ಮ ಶಿಲ್ಪಾ ಅವರು ಹೇಳ್ತಾರೆ. ಮೊದಲಿಗೆ ಹೇಳಿ ಶಿಲ್ಪಾ ಅವರೇ. ಸರ್, ನಮ್ಮದು ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಆಗಿ 30 ವರ್ಷ ಆಗಿದೆ. ಓಕೆ. ಸೊ ಅದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂಡರಲ್ಲಿ ಬರುತ್ತೆ ಈ ಹಾಸ್ಪಿಟಲು. ಮೇಯ್ನಾಗಿ ಸರ್ವೀಸಸ್ ಅವೈಲೇಬಲ್ ಇರೋದು BD ವರ್ಕರ್ಸು, ಮೈನ್ ವರ್ಕರ್ಸ್ ಮತ್ತು ಸಿನಿ ವರ್ಕರ್ಸ್. ಸೊ ಈ ವರ್ಕರ್ಸ್ಗೆ ಅವರದ್ದು ಹೇಳಿದ್ರಿ BD ಸಿನಿಮಾ ವರ್ಕರ್ಸ್. ಓಕೆ. ಸೊ ಇವರಿಗೆ ಅವ್ರದ್ದೊಂದು ವರ್ಕರ್ಸ್ ಕಾರ್ಡ್ ಇರುತ್ತೆ. ಆ ಕಾರ್ಡ್ ತೊಗೊಂಡು ಬಂದಾಗ ಅಷ್ಟೇ ಟ್ರೀಟ್ಮೆಂಟ್ ಅವೈಲೇಬಲ್ ಇರೋದು. ಬಟ್ ಟ್ರೀಟ್ಮೆಂಟ್ಸ್ ಎಲ್ಲ ಫ್ರೀ ಇರುತ್ತೆ. ಟ್ರೀಟ್ಮೆಂಟ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾವು ಮೆಡಿಕಲ್ ಚೆಕಪ್ ಎಲ್ಲ ಮಾಡ್ತೀವಿ, BP ಚೆಕ್ಕಿಂಗು ಮತ್ತು ಬ್ಲಡ್ ಶುಗರ್ ಮಾನಿಟ್ರಿಂಗು, ಮತ್ತು ಬೇರೆ ಅಕ್ಯೂಟಾಗಿ ಹಾರ್ಟ್ ಅಟ್ಯಾಕ್, ಅದೇ ಚೆಸ್ಟ್ ಪೇಯ್ನ್ ಬಂದಾಗ, ಆಮೇಲೆ ಫೀವರು, ಆ ಥರ ಮೇನ್ಲಿ ಒಂದು ಸೆಕೆಂಡ್ರಿ ಸೆಂಟರ್ ಅಂತ ಹೇಳ್ಬೋದು. ಬಟ್ ಡೋಂಟ್ ಪ್ರೊವೈಡ್ ಸೂಪರ್ ಸ್ಪೆಷಾಲಿಟಿ ಸರ್ವೀಸಸ್ ಏನು ಅವೈಲೇಬಲ್ ಇಲ್ಲ. ಬಟ್ ಪ್ರೈಮರಿಯಾಗಿ ಏನೇನು ಬೇಕೋ ಅದೆಲ್ಲ ಫ್ರೀ ಆಗಿ ಅವೈಲೇಬಲ್ ಇದೆ. ಅದ್ರ ಜೊತೆ ಎಲ್ಲ ಥರದ್ದು ಮೆಡಿಸಿನ್ಸು ಅವೈಲೇಬಲ್ ಇದೆ, ಫ್ರೀ. ಈವನ್ ರಿಜಿಸ್ಟ್ರೇಷನ್ ಫೀಸು ಇಲ್ಲ ಸರ್. ಓಕೆ. ಆಲ್ಮೋಸ್ಟ್ ಒಂದು 25,000 ವರ್ಕರ್ಸ್ ರಿಜಿಸ್ಟರ್ ಆಗಿದ್ದಾರೆ ನಮ್ಮದು ಹಾಸ್ಪಿಟಲ್ ಅಂಡರಲ್ಲಿ. ಹೌದು. ಹೊಸದಾಗಿ ನೋಂದಣಿ ಮಾಡ್ಕೋಬೇಕು ಅಂದ್ರೂ ಅವಕಾಶ ಇರುತ್ತಾ? ಅಂದರೆ ಆ BD ವರ್ಕರ್ಸ್ಗೆ ಅಥವಾ ನೀವೇನು ಆ ವಲಯದಲ್ಲಿ ಬರ್ತಿರಲ್ಲ, ಆ ವಲಯದಲ್ಲಿ ಬರೋರಿಗೆ ಅವಕಾಶ ಇದೆಯಾ ಅಥವಾ ಬೇರೆ ಕಡೆ ಹೋಗ್ಬೇಕಾಗತ್ತಾ ಅವರು? ಸಂದೀಪ್ ಅವರೇ, BD ವರ್ಕರ್ಸ್, ಹೊಸ BD ವರ್ಕರ್ಸ್ಗೆ ಈಗ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಈಗ ಅವಕಾಶ ಇಲ್ಲ ಸರ್. ಬಟ್ ಏನಾದರೂ ಅಂದರೆ ಅದು ಒಂದು ಕಮಿಟಿ ಇರುತ್ತೆ, ವರ್ಷ ಕಮಿಟಿ ಮಾಡೋ ಟೈಮಲ್ಲಿ ಹೊಸ BD ವರ್ಕರ್ಸು, ಹೊಸ ಸೀನಿಯರ್ ವರ್ಕರ್ಸು, ಹೊಸ ಮೈನ್ ವರ್ಕರ್ಸು ಅವರು ಕಾರ್ಡ್ ತೊಗೊಬಂದು ಅವ್ರ ಡೀಟೇಲ್ಸ್ ಕೊಟ್ಟಿದೆ ಅಂದರೆ ಆವಾಗ ಕಮಿಟಿ ಇರುತ್ತೆ, ಸ್ಟೇಟ್ ಲೇಬರ್ ಕಮಿಟಿ, ಮತ್ತು ನಮ್ಮ ವೆಲ್ಫೇರ್ ಕಮಿಷನರ್ ಇರುತ್ತೆ ಆ ಕಮಿಟಿಯಲ್ಲಿ, ಮತ್ತು ನಮ್ಮ DC ಸಾಹೇಬರು ಆ ಕಮಿಟಿಯಲ್ಲಿ ಇರುತ್ತೆ. ಇವರೆಲ್ಲ ಸೇರಿ ಈ ವರ್ಕರ್ಸು OPD IPD ಫೆಸಿಲಿಟೀಸ್ ತೊಗೋಕ್ಕೆ ಎಲಿಜಿಬಲ್ ಇದೆಯಾ ಇಲ್ಲ ನೋಡ್ತೀರಿ, ಆ ಥರ ಸರ್. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ.
ಈಗ ನಿಮ್ಮಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರಿ, ಬೇರೆ ಕಡೆ ಕಳಿಸ್ತೀರಾ ನೀವು ಅವ್ರನ್ನ? ಹೌದು ರೆಫರ್ ಮಾಡ್ತೀರಾ? ಹೌದು ಹೌದು ಅವ್ರಿಗೇನಾದರೂ ತುಂಬ ಸಮಸ್ಯೆ ಆಯಿತು, ನಿಮ್ಮಲ್ಲಿ ಅದಕ್ಕೆ ಚಿಕಿತ್ಸೆ ಲಭ್ಯ ಇಲ್ಲ ಅಂದರೆ ನಾವು ರೆಫರ್ ಮಾಡ್ತೀವಿ ಸರ್. ಓಕೆ, ಆ ಥರದ ಆಸ್ಪತ್ರೆಗೆ ಹೋದ್ರೂ ಅಲ್ಲೂ ಅವ್ರಿಗೆ ಚಿಕಿತ್ಸೆ ಉಚಿತನೇ, ಫ್ರೀಯಾಗೆ ಟ್ರೀಟ್ಮೆಂಟ್ ಸಿಗುತ್ತೆ ಬೇರೆ ಕಡೆ ಅವ್ರನ್ನ ನೀವು ಕಳಿಸ್ದಾಗ? ಬೇರೆ ಕಡೆ ನಾವು ಜನರಲಿ ಕೇರ್ ಹಾಸ್ಪಿಟಲ್ ಕಳಿಸ್ತೀವಿ ಸರ್, ಸ್ಟೇಟ್ ಗೌರ್ಮೆಂಟ್ ಆಸ್ಪತ್ರೆ ಕಳಿಸ್ತೀವಿ ಸರ್. ಆ ಕಡೆನೂ ಅಲ್ಲಿ ಅವ್ರಿಗೆ ಏನೇನು ಯೋಜನೆ ಸೌಲಭ್ಯ ಇದೆಯೋ ಅದು ಸಿಗುತ್ತೆ ಅದು ಅಲ್ವೇ? ಸಿಗುತ್ತೆ. ಈಗ ನಿಮ್ಮದು ಬಿಡಿ ಕಾರ್ಮಿಕರು ಮತ್ತು ಸಿನಿ ವರ್ಕರ್ಸ್ ಮತ್ತೆ ಮೈನ್ ವರ್ಕರ್ಸ್, ಈಗ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಈ ಥರ ಕಾರ್ಮಿಕರು ಇರ್ತಾರೆ, ಬೇರೆ ತರಹದ ಕಾರ್ಮಿಕರುಗಳು ಕೂಡ ಇರ್ತಾರಲ್ವೇ? ಹೌದು ಬೇರೆ ಕೆಲಸ ಮಾಡುವಂಥವ್ರು, ಕೃಷಿ ಕೆಲಸ ಮಾಡುವಂಥವ್ರು, ಅಂಥವ್ರಿಗೂ ಕೂಡ ಆರೋಗ್ಯ ಸೌಲಭ್ಯಗಳು ಸರ್ಕಾರದ ವತಿಯಿಂದ ಸಿಗುತ್ತೆ ಅಲ್ವೇ? ESI ಹಾಸ್ಪಿಟಲ್ಸ್, ESI ಹಾಸ್ಪಿಟಲ್ಸ್ ಇದೆ ಸರ್, ಸೊ ಅಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಓಕೆ ಓಕೆ. ಈಗ ಸಾಮಾನ್ಯವಾಗಿ ಕಾರ್ಮಿಕರು ಯಾರೇ ಆಗಲಿ, ಅವ್ರಿಗೆ ತಾವೇ ಹೇಳ್ದ ಹಾಗೆ ಮಾನಸಿಕವಾದ ಒತ್ತಡಗಳು ಜಾಸ್ತಿ ಇರ್ತವೆ. ಹೌದು ಸರ್. ಅದು ರೆಗ್ಯುಲರ್ ಆಗಿ ಆದಾಯ ಬರದಲೇ ಇರುವಂತಹ ಒತ್ತಡ ಇರ್ಬೋದು, ಅಥವಾ ಸಂಸಾರವನ್ನು ನಿರ್ವಹಣೆ ಮಾಡೋಕ್ಕೆ ಆಗದಲೇ ಇರುವಂತಹ ಒತ್ತಡಗಳು ಕೂಡ ಇರಬಹುದು. ಹೌದು ಸರ್. ಹೀಗೆ ಮಾನಸಿಕ ಒತ್ತಡಗಳು ಸಾಕಷ್ಟು ಇರ್ತವೆ. ಆ ಒತ್ತಡದಲ್ಲೇ ಪಾಪ ಅವರು ಸಂಸಾರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಅವರ ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಮಾಡಬಹುದು ಅಂತ ತಮಗನ್ಸುತ್ತಾ ಡಾಕ್ಟರ್ ಶಿಲ್ಪಾ ಅವರು? ಓಕೆ, ಆ್ಯಕ್ಚುಲಿ ಕಮ್ಯುನಿಟಿ ಅವೇರ್ನೆಸ್ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಶಾರೀರಿಕವಾಗಿರೋ ಕಾಯಿಲೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಎಲ್ಲರೂ ಚೆಕಪ್ಪಿಗೆಲ್ಲ ರೆಗ್ಯುಲರ್ ಆಗಿ ಬರ್ತಾರೆ ಹೆಲ್ತ್ ಸೆಂಟರ್ಗಾಗಲಿ. ಬಟ್ ಈಗ ಏನಾಗ್ತಾಯಿದೆ ಅಂದರೆ ಮಾನಸಿಕ ಕಾಯಿಲೆದ ಬಗ್ಗೆ ಅವೇರ್ನೆಸ್ ತುಂಬ ಕಡಿಮೆ. ಇನ್ನೊಂದು ತುಂಬ ಸ್ಟಿಗ್ಮಾ ಇದೆ. ಯಾಕಂದರೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದಾಗ ಹುಚ್ಚರಾಗಿದ್ದಾರೆ ಅಂತ ಜನ ಅಂದ್ಕೊಳ್ತಾರಂತ ಒಂದು ಭಯ ಇರುತ್ತೆ ಎಲ್ಲರಲ್ಲೂ. ಆ್ಯಕ್ಚುಲಿ ಆ ಒಂದು ಸ್ಟಿಗ್ಮಾ ತೆಗೆದ್ರೆ ಎಲ್ಲರಿಗೂ ಮೆಂಟಲ್ ಹೆಲ್ತ್ ಸರ್ವೀಸಸ್ಸು ನಮ್ಮದು ರಾಜ್ಯದಲ್ಲಿ ಅವೈಲೇಬಲ್ ಇದೆ. ಬಟ್ ಈ ಹೋಗೋಕ್ಕೆ ಆ ಒಂದು ಸ್ಟಿಗ್ಮಾ ಇರೋದ್ರಿಂದ ಏನಂದರೆ ಸಿಂಪ್ಟಮ್ಸ್ ಇದ್ದಾಗಲೂ ಅವರಿಗೆ ಗೊತ್ತಿರುತ್ತೆ ಮಾನಸಿಕವಾಗಿ ನಮ್ಗೆ ಹುಷಾರಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಿರುತ್ತೆ. ಬಟ್ ಈ ಸ್ಟಿಗ್ಮೆಯಿಂದ ಅವರಿಗೆ ಹೋಗೋಕ್ಕೆ ಒಂಥರ ರೆಸ್ಟ್ರಿಕ್ಟ್ ಮಾಡ್ತಾರೆ. ಓಕೆ, ಸೊ ಅವೇರ್ನೆಸ್ ಅಂದರೆ ತುಂಬ ಇಂಪಾರ್ಟೆಂಟು. ನಾನು ಮುಂಚೆ ಹೇಳಿರೋ ಪ್ರಕಾರ ನಿಮಗೇನಾದರೂ ಸಮಸ್ಯೆ ಅಂದರೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾವಾಗಲೂ ಸುಸ್ತು, ಯಾವಾಗಲೂ ಮನಸ್ಸಿಗೆ ಒಂದು ಬೇಜಾರು, ಏನು ಕೆಲಸ ಮಾಡಿದ್ರೂ ಖುಷಿ ಸಿಗ್ತಾ ಇಲ್ಲ, ಇಲ್ಲಾಂದರೆ ನಿದ್ದೆ ಪ್ರಾಬ್ಲಮ್, ಇಲ್ಲಾಂದರೆ ಸರಿಯಾಗಿ ಊಟ ಮಾಡೋಕ್ಕೆ ಹಸಿವಾಗ್ತಾ ಇಲ್ಲ, ಯಾವಾಗಲೂ ಒಂಥರ ಭಯ, ಗಾಬರಿ, ಆ ಥರ ಸಿಂಪ್ಟಮ್ಸ್ ಅಂದರೆ ಅದು ಚಿಕ್ಕ ಸಮಸ್ಯೆ ಇರ್ಬೋದು. ಬಟ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಆ್ಯಕ್ಚುಲಿ ಪೂರ್ತಿ ಕ್ಯೂರ್ ಆಗುತ್ತೆ. ಸೊ ನಿಮಗೆ ವಾಪಸ್ ನಿಮ್ಮದು ನಾರ್ಮಲ್ ಲೈಫ್ ಸ್ಟೈಲಿಗೆ ತಿರ್ಗಾ ಚೆನ್ನಾಗಿ ಮಾಡ್ಬೋದು. ಬಟ್ ನಾವು ಡಯಾಗ್ನೋಸ್ ಮಾಡಿಲ್ಲ ಅಂದರೆ ಈ ಡಿಪ್ರೆಷನ್ ಆಗಲಿ, ಆ್ಯನ್ಸೈಟಿ ಡಿಸಾರ್ಡರ್ಸ್ ಆಗಲಿ, ಅದೆಲ್ಲ ತುಂಬ ಸಿವಿಯರ್ ಆಗಿಬಿಡುತ್ತೆ. ಸಿವಿಯರ್ ಆಗಿಬಿಟ್ಟಾಗ ಸೂಯಿಸೈಡ್ ಬಗ್ಗೆ ಯೋಚನೆ ಮಾಡೋದು. ಆ್ಯಕ್ಚುಲಿ ನಮ್ಮದು ಕಾರ್ಷಿಕರ ಪಾಪ್ಯುಲೇಷನಲ್ಲಿ ನಾನು ಹೇಳಿರೋ ಪ್ರಕಾರ ಒಂದು 6% ಆಫ್ ಟೋಟಲ್ ಪಾಪ್ಯುಲೇಷನ್ of people committing suicide, they are from the farmers community. ಆತ್ಮಹತ್ಯೆ ಬಗೆಗೆ ಆಲೋಚನೆ ಮಾಡೋದು ಅದು ಒಂದು ಮಾನಸಿಕ ಸಮಸ್ಯೆ ಅಂತೀರಾ? ಸುಯಿಸೈಡ್ ಇಸ್ ಆ್ಯಕ್ಚುಲಿ ಎಂಡ್ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಇಟ್ಸ್ ನೆವರ್ ದ ಸ್ಟಾರ್ಟಿಂಗ್. ಬಟ್ ನಮಗೆಲ್ಲ ಗೊತ್ತಾಗೋದು ಅವರು ಸೂಯಿಸೈಡ್ ಮಾಡಿದಾಗ ಅಷ್ಟೇ. ಅವರು ಸುಮಾರು ತಿಂಗಳಿಂದ ಇಲ್ಲ ಸುಮಾರು ವರ್ಷದಿಂದ ಮಾನಸಿಕ ಸಮಸ್ಯೆ ಫೇಸ್ ಮಾಡಿ ಆ್ಯಸ್ ಎನ್ ಲೈಕ್ ಫೈನಲ್ ಸೊಲ್ಯೂಷನ್ ಅವರು ಈ ಥರ ಸೂಯಿಸೈಡ್ ಮಾಡ್ತಾ ಇರೋದು. ಅವರಿಗೆ ಡಿಪ್ರೆಷನ್ ಕಾಯಿಲೆ ಇರ್ಬೋದು, ಇಲ್ಲ ತುಂಬ ಸ್ಟ್ರೆಸ್ ಬಂದಿರ್ಬೋದು. ಯಾಕಂದರೆ ಅವರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ, ದುಡ್ಡಿಂದು ಸಮಸ್ಯೆ ಆಗಲಿ, ಯಾಕಂದರೆ ಕೆಲವೊಬ್ಬರು ತುಂಬ ಲೋನ್ ತೊಗೊಂಡಿರ್ಬೋದು, ಇಂಟ್ರೆಸ್ಟ್ ಜಾಸ್ತಿ ಆಗಿ ರೀಪೇ ಮಾಡೋಕ್ಕಾಗ್ತಾ ಇಲ್ಲ, ಸೊ ಬೇರೆ ದಾರಿ ಇಲ್ಲ ಅವರಿಗೆ. ಸೊ ಈ ಬೇಜಾರಿಂದ ಅವರಿಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಸೊ ಲಾಸ್ಟ್ ಸೊಲ್ಯೂಷನ್, ಲಾಸ್ಟ್ ರಿಸೋರ್ಟ್ ಅಂತ ಅವರು ಸೂಯಿಸೈಡ್ ಮೇಲೆ ಡಿಪೆಂಡ್ ಆಗೋದು. ಬಟ್ ಸ್ಟಾರ್ಟಿಂಗಿಂದಾನೇ ಅವರಿಗೆ ಕರೆಕ್ಟಾಗಿ ಕೌನ್ಸಿಲಿಂಗ್ ಸರ್ವಿಸು, ಇಲ್ಲಾಂದರೆ ಡಿಪ್ರೆಷನ್ ಏನಾದರೂ ಡಯಾಗ್ನೋಸ್ ಮಾಡಿದರೆ ಮೆಡಿಕೇಷನ್ಸು, ಈ ಥರ ಟ್ರೀಟ್ಮೆಂಟು ಕರೆಕ್ಟ್ ಟೈಮಲ್ಲಿ ಸಿಕ್ಕಿದ್ರೆ ವಿ ಕುಡ್ ಹ್ಯಾವ್ ಸೇವ್ಡ್ ದೆಮ್.
ಅಂದ್ರೆ ತಾವು ಈ ಸಮುದಾಯ ಅಂತ ಪದ ಬಳಸಿದ್ರಿ, ಕಮ್ಯುನಿಟಿ ಅಲ್ವಾ? ಈಗ ಆ ವ್ಯಕ್ತಿಯ ಕುಟುಂಬ ಮತ್ತೆ ಆ ವ್ಯಕ್ತಿ ವಾಸ ಮಾಡುವಂತಹ ಸಮುದಾಯ, ಹೌದು. ಅವರ ಒಂದು ಪಾತ್ರ ಏನಿರಬಹುದು ಅಂತ ತಮಗನ್ಸುತ್ತೆ? ಆ್ಯಕ್ಚುಲಿ ಒಂದು ವ್ಯಕ್ತಿ ಬಗ್ಗೆ ಇಮಿಡಿಯೇಟ್ ಆಗಿ ಅವರಲ್ಲಿ ವ್ಯಕ್ತಿಯಲ್ಲಿರೋ ಚೇಂಜಸ್ ಬಗ್ಗೆ ಎಲ್ಲ ಗೊತ್ತಾಗೋದು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ. ಅವರು ಸ್ವಭಾವದಲ್ಲಿ ಆಗಲಿ, ಅವರ ಮೂಡಲ್ಲಿ ಆಗಲಿ, ಏನಾದರೂ ಚಿಕ್ಕ ವ್ಯತ್ಯಾಸ ಇದ್ದಾಗಲೂ ಫ್ಯಾಮಿಲಿ ಮೆಂಬರ್ಸಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸಿಗೆ ಒಂಥರ ಅವೇರ್ನೆಸ್ ಇರಬೇಕು. ಈ ಥರ ಒಬ್ಬರು ವ್ಯಕ್ತಿ ಯಾವಾಗಲೂ ಬೇಜಾರಾಗಿ ಕೂತಿದ್ದಾರೆ, ಇಲ್ಲ ಅವ್ರದ್ದು ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ ಇದ್ದಾಗ ಇಮಿಡಿಯೇಟಾಗಿ ನೀವು ಕರ್ಕೊಂಡು ಹೋಗಬೇಕು ಆ ವ್ಯಕ್ತಿಗೆ. ಅವ್ರು ಒಪ್ಕೊಳ್ಳೋದಿಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಅವರು ನನಗೇನು ತೊಂದರೆ ಇಲ್ಲ ಅಂತ ಎಲ್ಲ ಹೇಳಿಬಿಡ್ತಾರೆ. ಬಟ್ ಫ್ಯಾಮಿಲಿ ಮೆಂಬರ್ಸು ಅವೇರ್ ಆಗಿರಬೇಕು. ಅಂದರೆ ಜನರಲ್ಲಿ ತಾವೇ ಹೇಳುವ ಹಾಗೆ ಮಾನಸಿಕವಾದ ಸಮಸ್ಯೆ ಇದೆ ಅಂದರೆ ನನ್ನನ್ನು ಹುಚ್ಚ ಅಂದ್ಬಿಡ್ತಾರೆ ಅಂತ ಹೇಳಿ ಎಷ್ಟೋ ಜನ ಹಿಂಜರಿದು ಬಿಡ್ತಾರೆ. ಹೌದು. ಆದರೆ ಚಿಕಿತ್ಸೆ ತಗೊಂಡ್ರೆ ಸುಲಭವಾಗಿ ಪರಿಹಾರ ಆಗಬಹುದಾಗಿದ್ದಂಥ ಸಮಸ್ಯೆ ಅವರ ಚಿಕಿತ್ಸೆ ತೆಗೆದುಕೊಳ್ಳದಲ್ಲೇ ಇರೋದ್ರಿಂದ ಗಂಭೀರವಾದ ಸಮಸ್ಯೆ ಆಗ್ಬಿಡುತ್ತೆ ಅಲ್ವಾ? ಕರೆಕ್ಟ್. ಹಾಗಾಗಿ ಕುಟುಂಬ ಮತ್ತು ಸಮುದಾಯ ಎರಡೂ ಕೂಡ ಹೆಚ್ಚು ಜಾಗರೂಕವಾಗಿರಬೇಕು ಅನ್ನೋದು ತಮ್ಮ ವಿಚಾರ. ಓಕೆ. ಈಗ ಸಂದೀಪ್ ಅವರೇ, ಈಗ ನಿಮ್ಮದು ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಆಸ್ಪತ್ರೆ, ರಾಜ್ಯ ಸರ್ಕಾರದ್ದು ಆಸ್ಪತ್ರೆಗಳು ಇದಾವ ಅಥವಾ ಬೇರೆ ಬೇರೆ ಆಸ್ಪತ್ರೆಗಳು ಕೂಡ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತವ, ಹೇಗೆ? ಹೌದು ಸರ್, ಇದು ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ನೂ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ನೂ ಈ ಥರ ಪ್ರೋಗ್ರಾಮ್ಸ್ ನಡೆಸ್ತಾ ಇದೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಜಾಸ್ತಿ ಪ್ರೋಗ್ರಾಮ್ಸ್ ಇದೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನಾ, ಸ್ಕಿಲ್ ಪ್ರೋಗ್ರಾಮ್ ಬಗ್ಗೆ, ಮತ್ತು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನಾ, ಮತ್ತು ಸ್ಕಾಲರ್ಶಿಪ್, ಮಕ್ಕಳಿಗೆ ಸ್ಕಾಲರ್ಶಿಪ್ಪು. ಸೊ ಅವ್ರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಜಾಸ್ತಿ ಹೆಲ್ಪ್ ಆಗುತ್ತೆ. ಆ ಸ್ಕಾಲರ್ಶಿಪ್ಗೋಸ್ಕರ ನಾವು ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಹೆಲ್ಪ್ ಮಾಡ್ತಾರೆ. ಇವ್ರ ಮಕ್ಕಳಿಗೆ ಇದೆ ಅಂದೆ, ಬಿ ಡಿ ಕಾರ್ಡ್ ಇದೆ ಅಂದೆ, ಸಿನಿ ಕಾರ್ಡ್ ಇದೆ ಅಂದೆ, ಅವ್ರು ಯಾವ ಥರ ಅಪ್ಲೈ ಮಾಡ್ತಾರೋ, ಯಾವ ಥರ ಅಪ್ಲೈ ಮಾಡಬೇಕು, ಅವ್ರ ಸ್ಕಾಲರ್ಶಿಪ್ ಸಿಗತ್ತೆ ಅನ್ನಂದೆ ನಾವು ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಸ್ಟಾಫ್ಗೆ ಗೊತ್ತು. ಸೊ ನಾವು ಹಾಸ್ಪಿಟಲ್ಸ್ ಆಗಿರ್ಬೋದು, ಮತ್ತು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕಡಿಮೆ ಇದೆ, ಅಲ್ಲಿ ಏನೇನು ಡಿಪಾರ್ಟ್ಮೆಂಟ್ಸ್ ಇದೆ ಅವ್ರಿಗೆಲ್ಲ ಗೊತ್ತೇ. ಯಾವ ಥರ ಸ್ಕಾಲರ್ಶಿಪ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ, ಯಾವ ಥರ ಸ್ಕೀಮ್ಸ್ ಇರುತ್ತೆ, ಬೇರೆ ಬೇರೆ ಪ್ರಧಾನಮಂತ್ರಿ ಸ್ಕೀಮ್ಸ್ ಇರುತ್ತೆ, ಅದೆಲ್ಲ ಅವ್ರಿಗೆ ಗೊತ್ತು. ನೀವು ದಯವಿಟ್ಟು ಬನ್ನಿ ಅದೆಲ್ಲ ತಿಳಿಸ್ಕೊಳ್ಳಿ. ಡಾಕ್ಟ್ರೇ, ಈಗ ಮೈಸೂರಲ್ಲಿ ಒಂದೇ ಆಸ್ಪತ್ರೆ ತಮ್ಮದಿರೋದು? ಹೌದು ಸರ್. ಕರ್ನಾಟಕದಲ್ಲಿ ಎಷ್ಟಿದೆ ನಿಮ್ಮ ಆಸ್ಪತ್ರೆಗಳು? ನಮ್ಮ ಕರ್ನಾಟಕದಲ್ಲಿ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕೆಳಗಡೆ 28 ಡಿಸ್ಪೆನ್ಸರೀಸ್ ಇದೆ, 2 ಹಾಸ್ಪಿಟಲ್ಸ್ ಇದೆ. 2 ಹಾಸ್ಪಿಟಲ್ಸ್ ಅನ್ನಂದರೆ ಫಸ್ಟ್ ನಮ್ಮ ಹಾಸ್ಪಿಟಲು ಮೈಸೂರಲ್ಲಿದೆ, ಇನ್ನೊಂದು ಹಾಸ್ಪಿಟಲ್ ಯಾದಗಿರಿಯಲ್ಲಿದೆ, ಸೆಂಟ್ರಲ್ ಹಾಸ್ಪಿಟಲ್ ಯಾದಗಿರಿ. ಮಿಕ್ಕಿದೆ 28 ಡಿಸ್ಪೆನ್ಸರೀಸ್ 28 ಡಿಫ್ರೆಂಟ್ ಏರಿಯಾಸಲ್ಲಿದೆ. ಮಂಡ್ಯದಲ್ಲಿದೆ, ಮತ್ತು ಚಾಮರಾಜನಗರದಲ್ಲಿದೆ, ಈ ಸುತ್ತಮುತ್ತ ಎಲ್ಲ ಇದೆ, ಎಲ್ಲ ಸ್ಪ್ರೆಡ್ ಆಗಿದೆ. ಎಲ್ಲ ಕಡೆ ಬಿ ಡಿ ವರ್ಕರ್ಸು, ಸೀನಿಯರ್ ವರ್ಕರ್ಸು ಮತ್ತು ಮೈನ್ ವರ್ಕರ್ಸು ಏನಿದೆಯೋ ಈ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ. ಒ ಪಿ ಡಿ ಫೆಸಿಲಿಟೀಸ್ ಮತ್ತು ಮೆಡಿಸಿನ್ಸ್, ಐ ಪಿ ಡಿ ಫೆಸಿಲಿಟೀಸ್. ಓಕೆ. ಈಗ ಡಿಸ್ಪೆನ್ಸರಿಗೂ ಹಾಸ್ಪಿಟಲ್ಗೂ ಏನು ವ್ಯತ್ಯಾಸ? ಡಿಸ್ಪೆನ್ಸರಿಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಥರ, ನಮ್ಗೆ ಹಾಸ್ಪಿಟಲ್ ಅನ್ನಂದರೆ ಇನ್ ಪೇಷಂಟ್ ಫೆಸಿಲಿಟಿನೂ ಇರುತ್ತೆ, ಅಡ್ಮಿಷನು ಮಾಡ್ಬೋದು, ಮತ್ತು 24 ಅವರ್ಸು ಓಪನ್ನೂ ಇರುತ್ತೆ. 24x7 ಡಾಕ್ಟರು, ನರ್ಸು ಮತ್ತು ಸ್ಟಾಫು ಎಲ್ಲ ಇರುತ್ತೆ. ಸೊ ಅದು ಶಿಲ್ಪಾ ಅವರೇ, ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಹೇಳಿಕೊಂಡು ಸುಮಾರು ಜನ ಕಾರ್ಮಿಕರು ನಿಮ್ಮ ಬಳಿ ಬರ್ತಾರೆ? ಹೌದು ಸರ್, ಬರ್ತಾರೆ. ಮೇಯ್ನಾಗಿ ನಮ್ಮದು ಪೇಷಂಟ್ ಪಾಪ್ಯುಲೇಷನಲ್ಲಿ ಜಾಸ್ತಿ ಇರೋರು ಫೀಮೇಲ್ಸು. ಓಕೆ, ಮಹಿಳೆಯರು. ಹೌದು. ಸೊ ಅವರಿಗೆ ಮೇಯ್ನಾಗಿರೋ ಪ್ರಾಬ್ಲಮ್ ಏನಂದರೆ ಸುಸ್ತು, ಮೈಕೈ ನೋವು. ಆ್ಯಕ್ಚುಲಿ ಶಾರೀರಿಕವಾಗಿ ಏನೂ ಕಾಯಿಲೆ ಇಲ್ದಾಗಲೂ ಅವರಿಗೆ ಈ ಥರ ಮನೆಯಲ್ಲೇ ಕೂತಿದ್ದಾಗ ಅವರಿಗೆ ಮನೆಯಲ್ಲಿರೋ ಪ್ರಾಬ್ಲಮ್ಸಿಂದಾನೇ ಈ ಥರ ಸಮಸ್ಯೆಗಳು ಬರ್ಬೋದು. ಯಾಕಂದರೆ ಅವರು ಒಂಥರ ಡಿಪೆಂಡ್ ಆಗಿಬಿಡುತ್ತೆ, ನನ್ನ ಯಾರು ನೋಡ್ತಾ ಇಲ್ಲ, ಏನಾದರೂ ಕಾಯಿಲೆ ಇದ್ದಾಗ ಎಲ್ಲರೂ ಗಮನ ಕೊಡ್ತಾರೆ ನನಗೆ. ಸೊ ಅದಕ್ಕೋಸ್ಕರ ಈ ಥರ ನನಗೆ ಸುಸ್ತಾಗ್ತಾ ಇದೆ, ಮೈಕೈ ನೋವಾಗ್ತಾ ಇದೆ, ಆ ಥರ ಹೇಳ್ಕೊಂಡು ಸುಮಾರು ಜನ ನಮ್ಮ ಹಾಸ್ಪಿಟ್ಲಲ್ಲಿ ಬರ್ತಾರೆ. ಬಟ್ ಆ್ಯಕ್ಚುಲಿ ಅವರಿಗೆ ಏನೂ ಕಾಯಿಲೆ ಇರೋದಿಲ್ಲ. ಬಟ್ಟು ಮಾನಸಿಕ ಸಮಸ್ಯೆ ಅವರಿಗೆ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅವರು ಮೇಯ್ನಾಗಿ ಹೇಳೋದು ಈ ಥರ ಶಾರೀರಿಕ ಸಮಸ್ಯೆನೇ. ಬಟ್ ನಾವು ಪೇಯ್ನ್ ಕಿಲ್ಲರ್ ಕೊಟ್ಟಾಗಲೂ ಅವರಿಗೆ ಏನೂ ಆರಾಮಾಗೋದಿಲ್ಲ. ಸೊ ಆ ಥರ ಪಾಪ್ಯುಲೇಷನಲ್ಲಿ ನಾವು
ಸ್ವಲ್ಪ ಜಾಗರೂಕರಾಗಿರಬೇಕು. ಇವರಿಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ, ಮನೆಯಲ್ಲಿ ಏನಾದರೂ ಟೆನ್ಷನ್ ಇದೆಯಾ, ಅದೆಲ್ಲ ಕೇಳಿದಾಗ ಅವರಿಗೆ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಹೇಳೋಕ್ಕೆ. ಬಟ್ ಅವರಿಗೆ ಅದು ಒಂದು ಸೈಕಾಲಜಿಕಲ್ ಇಶ್ಯೂ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ನನಗೆ ಸುಸ್ತು, ಮೈಕೈ ನೋವು, ಅದೇ ಸಿಂಪ್ಟಮ್ಸೇ ಜಾಸ್ತಿ ಜನನು ಹೇಳೋದು. ಅಂದರೆ ಮಾನಸಿಕವಾದ ಸಮಸ್ಯೆಗೆ ಗುರಿಯಾಗಿನೂ ಕೂಡ ಬಹಳಷ್ಟು ಕಾರ್ಮಿಕರು ನಿಮ್ಮಲ್ಲಿಗೆ ಬರ್ತಾರೆ. ಹೌದು ಬರ್ತಾರೆ. ಅವರು ಆ ಸಮಸ್ಯೆಗಳನ್ನು ಪರಿಹರಿಸಿದ ಮೇಲೆ ಬೇರೆ ಸಮಸ್ಯೆಗಳೇನಾದ್ರು ಇದ್ರೆ ಅದಕ್ಕೂ ತಾವು ಚಿಕಿತ್ಸೆ ಕೊಡ್ತಾರೆ. ರೇಷ್ಮೆ ರಂಗ, ರೇಷ್ಮೆ ರಂಗ, ರೇಷ್ಮೆ ರಂಗ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ. ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ, ರೈತರ ಅನುಭವದ ಮಾತು, ನೇರ ಫೋನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ. ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ. ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ. ಆಲಿಸಿ, ಅನುಸರಿಸಿ. ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ. ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ. ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಸಂದೀಪ್ ಮುನ್ನಾರಂ ಅವರೇ? ಲಾಸ್ಟ್ ಮೆಸೇಜ್ ಏನಂದರೆ ನಮ್ಮ ವರ್ಕರ್ಸು, ಯಾರು ವರ್ಕರ್ಸು ಇದೆ, ಕಾರ್ಮಿಕರು ಯಾಕೆಂದರೆ ನಮ್ಮ ಫಾದರು ನಮ್ಮ ಸಿಂಗರೇಣಿ ವರ್ಕರು ಅವರು. ಸೊ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಫಾದರ್ಗೆ ಇದು ಡಸ್ಟು, ಧೂಳಿ ಮತ್ತು ಬೇರೆಗೆ ಪೆಸ್ಟಿಸೈಡ್ಸ್ ಇರ್ಬೋದು ಕೃಷಿ ಕಾರ್ಮಿಕರಿಗೆ ಬಗ್ಗೆ, ಇದೆಲ್ಲ ನಾವು ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು, ಯಾವ ಥರ ಹೆಲ್ತ್ ಪ್ರಿಕಾಷನ್ಸ್ ತೊಗೋಬೇಕು ಅದೆಲ್ಲ ಹೇಳ್ತೀನಲ್ವ. ಇದನ್ನೊಂದು ಸಾರಿ ಹೇಳ್ತೀನಿ. ಸ್ವಲ್ಪ ಇದೆಲ್ಲ ಮಾಡಿದೆ ಅಂದರೆ ನಾವು ದೊಡ್ಡ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಇರ್ಬೋದು, COPD ಇರ್ಬೋದು, ಆಸ್ತಮಾ ಪ್ರಾಬ್ಲಮ್ಸ್ ಇರ್ಬೋದು, ಇದೆಲ್ಲ ಕಡಿಮೆ ಆಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಧೂಳಿ ಜಾಸ್ತಿ ಇದೆ ಅಂದರೆ ಬಿಡಿ ವರ್ಕರ್ಸ್ ಇರ್ಬೋದು, ಬೇರೆ ಏ ವರ್ಕರ್ಸ್ ಇರ್ಬೋದು, ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂದರೆ ಏನು ಕೆಲಸ ಮಾಡ್ತಾಯಿದ್ದು ಅಲ್ಲಿ ಆಕ್ಯುಪೇಷನ್ ಹಜಾರ್ಡ್ಸ್ ಇರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡಿದೆ ಅಂದರೆ, ಮುಂಜಾಗ್ರತಾ ಚರ್ಯೆ ತೊಗೊಂಡಿದೆ ಅಂದರೆ ಅವ್ರಿಗೆ ಇದೆಲ್ಲ ಫ್ಯೂಚರ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಸ್ವಲ್ಪ ಮಾಸ್ಕ್ ಇರ್ಬೋದು, ಸ್ವಲ್ಪ ಗ್ಲೌಸ್ ಹಾಕ್ಬೋದು, ಸ್ವಲ್ಪ ಸಿಟ್ಟಿಂಗ್ ಪೊಸಿಷರ್ ಕರೆಕ್ಟ್ ಇರ್ಬೋದು. ಆ ಥರ ಮಾಡಿದೆ ಅಂದರೆ ಚೆನ್ನಾಗಿರುತ್ತೆ. ಒಳ್ಳೆಯದು. ಡಾಕ್ಟರ್ ಸಂದೀಪ್ ಮುನ್ನಾರಂ ಅವರೇ ಹಾಗೂ ಡಾಕ್ಟರ್ ಶಿಲ್ಪಾ ಅವರೇ, ಇದುವರೆಗೂ ಕಾರ್ಮಿಕರಿಗಾಗಿ ಇರುವಂತಹ ಆರೋಗ್ಯ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ನಿಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.